ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವಿಶ್ವವಸು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲದಕ್ಕಿಂತ ಮೊದಲಾಗಿ ಹೊಸ ವರ್ಷದ ಶುಭಾಶಯಗಳು. ಅರೆ ಏನಪ್ಪ ಇದು ಹೊಸ ವರ್ಷ ಅಂತ ಹೇಳ್ತಾ ಇದ್ದಾರೆ. ಹೊಸ ವರ್ಷ ಅಂದಿದ ತಕ್ಷಣ ನಮಗೇನು ಅಂದ್ಕೊಳ್ತೀವಿ ಅಂದರೆ ಜನವರಿ ಅಲ್ವಾ ಹೊಸ ವರ್ಷ ಅಂತ ಅಂದ್ಕೊಂಡ್ರೆ ಅದರಲ್ಲೇ ನೋಡಿ ನಾವು ತುಂಬ ತಪ್ಪು. ಯಾಕೆಂದರೆ ಹೊಸದು ಅಂತ ಹೇಳಬೇಕಿದ್ರೆ ಹೊಸದು ಅಥವಾ ಏನಾದರೂ ಬರಬೇಕಿದ್ರೆ ಅದರಲ್ಲಿ ಏನಾದರೂ ಹೊಸ ಇರಬೇಕು. ಹೊಸತನ ಏನಿರುತ್ತೆ ನೋಡಿ. ಡಿಸೆಂಬರ್ 31 ರಾತ್ರಿ ಅದಾಗಿದ ತಕ್ಷಣ ಮಾರನೇ ದಿವಸ ಬೆಳಗ್ಗೆ ಜನವರಿ ಬರುತ್ತೆ. ಏನು ಹೊಸದಾಗಿದೆ ಅದರಲ್ಲಿ? ನಮ್ಮಲ್ಲೂ ಏನೂ ಬದಲಾವಣೆ ಆಗಿಲ್ಲ, ಪ್ರಕೃತಿಲೂ ಏನೂ ಬದಲಾವಣೆ ಆಗಿಲ್ಲ. ಅಂದರೆ ಹೊಸದು ಯಾಕೆ ಬರುತ್ತೆ? ಮತ್ತು ಇನ್ನೊಂದು ಗಮನಿಸಿ ನೋಡಿ, ಯಾವಾಗಲೂ ಎರಡು ರೀತಿಯಾದ ಹೊಸ ವರ್ಷ ನೋಡ್ತೀವಿ, ಎರಡು ರೀತಿಯ ವರ್ಷಗಳನ್ನು ಆಚರಣೆ ಮಾಡ್ತೀವಿ. ಕಾರ್ಪೊರೇಟಲ್ಲಿ ಇರಬೇಕಿದ್ರೆ ಒಂದು ಕ್ಯಾಲೆಂಡರ್ ಇಯರ್ ಅಂತ ಮಾಡಿ ಜನವರಿಯಿಂದ ಡಿಸೆಂಬರ್ವರೆಗೂ ಮಾಡ್ತೀವಿ. ಇನ್ನೊಂದು ನಾವೆಂದರೆ ಫೈನಾನ್ಷಿಯಲ್ ಇಯರ್ ಅಂತ ತಗೊಂಡು ಅದನ್ನು ಏಪ್ರಿಲ್ ಟು ಮಾರ್ಚ್ವರೆಗೂ ಮಾಡ್ತೀವಿ. ಆದರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಹೇಗಿದೆ ಅಂತ ಹೇಳಿದ್ರೆ, ಈ ಕ್ಯಾಲೆಂಡರ್ ಇಯರು ಮತ್ತು ಈ ನಮ್ಮ ಏನು ಫೈನಾನ್ಷಿಯಲ್ ಇಯರ್ ಎರಡೂ ಸೇರಿ ಒಂದೇ ವರ್ಷದಲ್ಲಿ ಆಚರಣೆ ಮಾಡ್ತೀವಿ, ಎರಡು ಸೇರಿ ಒಂದೇ ಸಮಯದಲ್ಲಿ ಆಚರಣೆ ಮಾಡ್ತೀವಿ. ಅದಕ್ಕೆ ಮತ್ತು ವೈಜ್ಞಾನಿಕವೂ ಕಾರಣವಾಗಿದೆ, ಮತ್ತು ಅದರ ಜೊತೆಗೆ ಪ್ರಕೃತಿನೂ ಸಹ ನಮ್ಮ ಜೊತೆಗೆ ಸಹಕಾರಿ ಮಾಡುತ್ತದೆ. ಅಂಥ ಹಬ್ಬನೇ ಈ ಯುಗಾದಿ. ಯುಗಾದಿ ಅಂದರೆ ಎರಡು ಪದಗಳನ್ನು ಸೇರಿದೆ, ಒಂದು ಯುಗ ಮತ್ತು ಆದಿ. ಅಂದರೆ ಯುಗ ಅಂದ ತಕ್ಷಣವೇ ನಾವು ಏನಂತ ಹೇಳಿದ್ರೆ ಒಂದು ಯುಗ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯುಗ ಅಂದರೆ ಒಂದು ವರ್ಷ ಅಂತ, ವರ್ಷದ ಮೊದಲನೇ ದಿವಸ. ಹಾಗಾಗಿ ಅದನ್ನು ಯುಗಾದಿ ಅಂತ ಕರಿತೀವಿ. ಅಂದರೆ ಯುಗಾದಿ ಅಂದರೆ ಹೇಗೆ ಬರುತ್ತೆ? ಸಾಧಾರಣವಾಗಿ ಅಂತ ಹೇಳಿದ್ರೆ ಒಂದೊಂದು ಕಡೆ ಯುಗಾದಿಯಲ್ಲಿ ಎರಡು ರೀತಿಯ ಯುಗಾದಿನ ಆಚರಣೆ ಮಾಡ್ತಾರೆ. ಒಂದು ಚಾಂದ್ರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ, ಇನ್ನೊಂದು ಸೌರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ. ಆಯಾ ಜಾಗದಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಆಚರಣೆ ಮಾಡ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಗದ ಕರ್ನಾಟಕ, ಆಂಧ್ರ ಪ್ರದೇಶ ಇಂಥ ಕಡೆ ಎಲ್ಲ ತೊಗೊಂಡು ಅಂತ ಹೇಳಿದ್ರೆ ನಾವು ಚಾಂದ್ರಮಾನ ಇಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಸೌರಮಾನ ಯುಗಾದಿನ ಆಚರಣೆ ಮಾಡಿದ್ರೆ, ಅದೇ ನಮ್ಮ ಕರ್ನಾಟಕದ ಕರಾವಳಿ ಭಾಗ ಮತ್ತು ಕೇರಳ ಮತ್ತು ನಿಮಗೆ ಕೆಲವೊಂದು ತಮಿಳುನಾಡಿನ ಭಾಗದಲ್ಲಿ ಸೌರಮಾನ ಯುಗಾದಿನ ಆಚರಣೆ ಮಾಡ್ತಾರೆ. ಇದ್ಯಾತಿಕ್ಕಿದು ಅಂದರೆ ಚಾಂದ್ರಮಾನ ಸೌರಮಾನ ಅಂತ ಹೇಳಿದ್ರೆ ಅದ್ರ ಹಿಂದೆ ಒಂದು ದೊಡ್ಡದಾದ ಒಂದು ಅತ್ಯುತ್ತಮವಾದ ಒಂದು ಒಳ್ಳೆಯ ವೈಜ್ಞಾನಿಕ ಕಾರಣ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಭೂಮಿ ಏನಂತೇಳಿ ನಾವು ಜೀವನ ಮಾಡ್ತಿದ್ದ ಭೂಮಿಗೆ ನಮ್ಮ ಕೇಂದ್ರ ಅಂತ ಹೇಳಿದ್ರೆ ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇರುತ್ತೆ. ಹೀಗೆ ಸೂರ್ಯನ ಸುತ್ತನೂ ಭೂಮಿ ಸುತ್ತೋದಕ್ಕೆ ಒಟ್ಟು ಒಂದು ವರ್ಷದ ಕಾಲ ಅಂದರೆ 365 ದಿನಗಳಾಗತ್ತೆ. ಅದೇ ನಿಮಗೆ ಆ ಭೂಮಿ ಇರ್ತಾರಲ್ಲ, ಆ ಭೂಮಿ ಹಿಂದೆ ಚಂದ್ರ ಸುತ್ತಾ ಇರ್ತಾನೆ. ಆ ಚಂದ್ರ ಸುತ್ತೋದಕ್ಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ 27 ದಿನಗಳಾಗುತ್ತೆ. ಹಾಗಾಗಿ ಆ 27 ದಿನಗಳಿರೋದ್ರಿಂದನೇ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ನಮಗೆ 27 ನಕ್ಷತ್ರಗಳಿದೆ. ಮತ್ತು ಒಂದು ರೀತಿ ಇದು ಒಂದು ತಿಂಗಳಲ್ಲಿ ಪೂರ್ತಿ ಹೀಗೆ ನಿಮಗೆ ಒಂದು ಈ ಸುತ್ತಾಕೋದಕ್ಕೆ 27 ದಿನ ಆಗುತ್ತೆ. ಹಾಗಾಗಿ ಇದನ್ನು ನಾವು ಒಂದು ತಿಂಗಳು ಅಂತ ತಗೊಳ್ತೀವಿ. ಅದರಲ್ಲಿ ನಮಗೆ 15 ದಿವಸ ಅಂತ ತಗೊಳ್ತೀವಿ. ಅಂದರೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ತೆಗೆದುಕೊಳ್ತೀವಿ. ಅಂದರೆ ಈ ಯುಗಾದಿ ಯಾವಾಗ ಬರುತ್ತೆ ಅಂದರೆ ಚೈತ್ರ ಮಾಸ ಅಂದರೆ ಫಾಲ್ಗುಣ ಮಾಸದ ಅಮಾವಾಸ್ಯೆಯ ಮಾರನೇ ದಿವಸ ಚೈತ್ರ ಮಾಸ ಬರುತ್ತೆ. ಆ ಚೈತ್ರ ಮಾಸ ಬರುತ್ತಲ್ಲ, ನಮಗೆ ಒಟ್ಟು 12 ತಿಂಗಳಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಹೀಗೆ 12 ತಿಂಗಳುಗಳಿದೆ. ಹಾಗಿದ್ರೆ ಈ 12 ತಿಂಗಳ ಹೆಸರು ಹೇಗೆ ಬಂತು, ಅದು ಯಾವ ರೀತಿ ತಗೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ನೋಡಿ ಒಂದು ಒಳ್ಳೆಯ ಒಂದು ವೈಜ್ಞಾನಿಕ ಕಾರಣ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ನಾವು ಹೇಳಿದ್ನಲ್ಲ ನಾನು ಇವಾಗ, ಈ ಅಮಾವಾಸ್ಯೆ ಆಗಿದ ತಕ್ಷಣ ಅಂದರೆ ಪ್ರತಿ ತಿಂಗಳ ಅಮಾವಾಸ್ಯೆ ಆಗಿದ್ದ ಮಾರನೇ ದಿವಸ ಆ ಪಾಡ್ಯ ಬರುತ್ತಲ್ಲ, ಆ ಪಾಡ್ಯ ದಿವಸ ಯಾವ ನಕ್ಷತ್ರ ಇರುತ್ತೋ ಆ ನಕ್ಷತ್ರದ ಹೆಸರನ್ನು ತಗೊಳ್ತಾರೆ. ಅಂದರೆ ಚೈತ್ರ ಮಾಸ ಬರಬೇಕಿದ್ರೆ ಫಲ್ಗುಣ ಮಾಸದ ಅಮಾವಾಸ್ಯೆ ಆಗಿದ್ದ ಮಾರನೇ ದಿವಸ ಪಾಡ್ಯ ದಿವಸ ಅಲ್ಲಿ ನಮಗೆ ಚಿತ್ತಾ ನಕ್ಷತ್ರ ಇರುತ್ತೆ. ಹಾಗಾಗಿ ಅದನ್ನು ಚೈತ್ರ ಮಾಸ ಅಂತ ಕರಿತೀವಿ. ಎರಡನೇ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ವಿಶಾಖ ನಕ್ಷತ್ರ ಇರುತ್ತೆ. ಹಾಗಾಗಿ ಅದನ್ನು ವೈಶಾಖ ಮಾಸ ಅಂತ ಕರಿತೀವಿ. ಮೂರನೇ ತಿಂಗಳಲ್ಲಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಹಾಗಾಗಿ ಅದನ್ನು ಜ್ಯೇಷ್ಠ ನಕ್ಷತ್ರ ಅಂತ ಕರಿತೀವಿ. ಈ ರೀತಿಯಾಗಿ 12 ತಿಂಗಳುಗಳು ಬಂದಿದೆ. ಈ ಚಂದ್ರನ ಆಧಾರಿತವಾಗಿ ಎಲ್ಲೆಲ್ಲಿ ಹಬ್ಬಗಳನ್ನು ಮಾಡ್ತಾರೋ ಅವ್ರನ್ನ ಚಾಂದ್ರಮಾನ ಯುಗಾದಿ ಮಾಡ್ತಾರೆ. ಹೀಗಾಗಿ ನಿಮಗೆ ಚಾಂದ್ರಮಾನ ಯುಗಾದಿಯಲ್ಲಿ ಪ್ರತಿ ಸತಿನೂ ಒಂದೇ ದಿವಸ ನಿರ್ಧರಿತವಾದಿ ಒಂದೇ ದಿವಸ ಇರಲ್ಲ. ಅದು ಚಂದ್ರನಗುಣವಾಗಿ 27 ದಿವಸ ಬದಲಾವಣೆ ಆಗ್ತಿರೋದ್ರಿಂದನೇ ನಿಮಗೆ ಯುಗಾದಿ ಒಂದು ಸಲ ಮಾರ್ಚ್ ತಿಂಗಳಲ್ಲಿ ಬರುತ್ತೆ, ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಆದರೆ ಅದೇ ಸೂರ್ಯ ಅಂತಿದೆಯಲ್ಲ, ಅವನು ನಿಖರ. ಇಡೀ ಪ್ರಪಂಚದಲ್ಲಿ ನಿಖರತೆಗೆ ಅಂತ ಏನಾದರೂ ಇದನ್ನು ಹೆಸರಿದೆ ಅಂದರೆ ನಿಖರತೆ ಅಂತ ಹೇಳಿದ ತಕ್ಷಣ ಯಾವುದಾದ್ರೂ ಇದೆಯಾ, ಅದಕ್ಕೆ ಅತ್ಯಂತ ನಿಖರವಾದ ವಸ್ತು ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ ಅದು ಸೂರ್ಯ. ಯಾಕೆಂದರೆ ಸೂರ್ಯ ಮತ್ತು ಹುಟ್ಟೋದು ಮತ್ತು ಅದು ಮುಳುಗೋದು ಅದು ಶಾಶ್ವತ, ಅದು ಯಾವಾಗಲೂ ಬದಲಾವಣೆನೇ ಆಗೋದಿಲ್ಲ. ಹಾಗಾಗಿ ಯಾರು ಸೂರ್ಯ ಆಧಾರಿತವಾಗಿ ನೋಡ್ತಾರೋ ಅವ್ರನ್ನ ನಾವೇನು ಮಾಡ್ತೀವಿ, ಸೌರಮಾನ ಯುಗಾದಿ ಅಂತ ಹೇಳ್ತೀವಿ. ಹಾಗಾಗಿ ಸೌರಮಾನ ಯುಗಾದಿ ಅಂದರೆ ನಿರ್ದಿಷ್ಟವಾದ ದಿನ ಬರುತ್ತೆ. ನೀವು ಗಮನಿಸಬೇಕು ಅಂತ ಹೇಳಿದ್ರೆ ಯುಗಾದಿ ಬರೋದು ಏಪ್ರಿಲ್ 14ನೇ ತಾರೀಕಿಗೆ ಬರುತ್ತೆ. ಅದೇ ರೀತಿ ಸಂಕ್ರಾಂತಿ 14ನೇ ತಾರೀಕಿಗೆ ಸಂಕ್ರಾಂತಿ ಬರುತ್ತೆ. ಹೀಗಾಗಿ ಯಾರು
ಚಾಂದ್ರಮಾನ ಮಾಡ್ತಾರೋ ಅವರು ಚಂದ್ರನ ಅನುಗುಣ ಮಾಡ್ತಾರೋ ಅವರು ಚಾಂದ್ರಮಾನ ಯುಗಾದಿನ ಆಚರಣೆ ಮಾಡ್ತಾರೆ. ಯಾರು ಸೂರ್ಯನ ಅನುಗುಣ ಮಾಡ್ತಾರೋ ಅವರು ಸೌರಮಾನ ಯುಗಾದಿನ ಆಚರಣೆ ಮಾಡ್ತಾರೆ. ಮತ್ತು ಈ ಸೌರಮಾನ ಯುಗಾದಿಗಳಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಅವರಿಗೆ ಈ ಸೌರಮಾನ ಯುಗಾದಿ ಮಾಡ್ತಾರಲ್ಲ, ಸೊ ಅವರಲ್ಲಿ ಏನಂತ ಹೇಳಿದ್ರೆ ಅವರು ಈ ನಕ್ಷತ್ರಗಳನ್ನ ನಾವು ಇಲ್ಲಿ ರಾಶಿಯಲ್ಲಿ ಚಾಂದ್ರಮಾನ ಯುಗದಲ್ಲಿ ಅಲ್ಲಿ ರಾಶಿಗಳನ್ನ ಚಾಂದ್ರಮಾನ ಯುಗಾದಿಯಲ್ಲಿ ನಾವು ನಕ್ಷತ್ರಗಳನ್ನು ತಗೊಂಡ್ರೆ ಸೌರಮಾನದವರು ರಾಶಿನ ತಗೊಳ್ತಾರೆ, ಆ ರಾಶಿಗಳನ್ನು ಅಳವಡಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿ ಇದೆ. ಇನ್ನು ಈ ನಮ್ಮ ಯುಗಾದಿ ಅಂತ ಹೇಳಿದ್ನಲ್ಲ, ಪ್ರಕೃತಿ ದತ್ತ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಒಬ್ಬ ಸ್ನೇಹಜೀವಿ, ಮನುಷ್ಯ ಒಬ್ಬ ಸಂಘಜೀವಿ, ಮನುಷ್ಯ ತನ್ನ ಭಾವನಾತ್ಮಕ ಜೀವಿ, ತನ್ನ ಭಾವನೆಗಳಲ್ಲೆಲ್ಲೋ ಅವನು ಮುಖದಲ್ಲಿ ವ್ಯಕ್ತಪಡಿಸ್ತಾನೆ. ಇವಾಗ ನನ್ನ ನೋಡಿದ ತಕ್ಷಣ ನಿಮಗೆ ಯಾರೋ ಮುಖದಲ್ಲಿ ಅವರು ನಗ್ತಾ ಇದ್ದಾರೆ ಅಂತ, ಯಾಕೆಂದರೆ ನನ್ನ ಮುಖದಲ್ಲಿ ನನ್ನ ಹರ್ಷನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹರ್ಷ. ಅದೇ ನನಗೆ ಬೇಜಾರಾಗಿದ್ದಾಗ ನಾನು ಬೇಜಾರು ಮಾಡ್ಕೊಳ್ತೀನಿ, ಅದನ್ನು ದುಃಖ ಆಗಿದ್ದಾಗ ದುಃಖ ವ್ಯಕ್ತಪಡಿಸ್ಕೊಳ್ತೀನಿ, ಕೋಪ ಬಂದಾಗ ರೌದ್ರ ಮಾಡ್ತೀನಿ, ತುಂಬ ಹಾಸಿದ್ರೆ ಹಾಸ್ಯಭರಿತ ಮಾಡ್ತೀನಿ. ಅಂದರೆ ಎಲ್ಲರೂ ನನ್ನ ಮುಖದಲ್ಲಿ ಕಾಣುತ್ತೆ. ಅಂದರೆ ಪ್ರಕೃತಿಯಲ್ಲಿ ನಿಜವಾಗ್ಲೂ ನಿಮಗೆ ಆಶ್ಚರ್ಯರಾಗಬೇಕು, ಮನುಷ್ಯನ ರೀತಿಯೇ ಪ್ರಕೃತಿನೂ ಸಹ ತನ್ನ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಡುತ್ತೆ, ಅದಕ್ಕೆ ತಕ್ಕನಾಗಿ ತನ್ನ ಬದಲಾವಣೆ ಮಾಡಿಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ಚಳಿ ಬಂದಿದ ತಕ್ಷಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಹೊದ್ಕೊಳ್ತೀವಿ. ಅದೇ ಬೇಸಿಗೆ ಕಾಲ ಬಂದ ತಕ್ಷಣ ಎಲ್ಲ ತೆಗೆದು ತಣ್ಣಗಿರೋದನ್ನ ನಾವು ಬಯಸ್ತೀವಿ. ಅದೇ ಥರನೇ ನಿಮಗೆ ಮಾಗಿ ಅಂದರೆ ನವಂಬರ್ ಮತ್ತು ಡಿಸೆಂಬರಲ್ಲಿ ಚಳಿಗಾಲ ಇರುತ್ತೆ, ಮಾಗಿ ಕಾಲ ಇರುತ್ತೆ. ಅವಾಗೆಲ್ಲ ನಮ್ಮ ಮೈಕೈಗಳೆಲ್ಲ ಒಡೆದೋಗಿರುತ್ತೆ. ಆ ಮೈಕೈಗಳೆಲ್ಲ ಒಡೆದೋಗಿದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಒಂದು ಎಣ್ಣೆ ಹಚ್ಕೊಡ್ತೀವಿ, ಕಾಂತಿಯುತವಾಗಿ ಬರಬೇಕು ಅಂತ ಯೋಚನೆ ಮಾಡ್ತೀವಿ. ಅದೇ ರೀತಿಯೇ ಪ್ರಕೃತಿಯಲ್ಲೂ ಅಷ್ಟೇ ನಿಮಗೆ ಈ ಚಳಿಗಾಲ ಮುಗಿದ ಮೇಲೆ ಎಲ್ಲ ಸುಗ್ಗಿಯೆಲ್ಲ ಕಾಲ ಆದಮೇಲೆ ಇಡೀ ಎಲ್ಲ ಚಳಿಯ ಕೊರೆಗೋಸ್ಕರ ಏನಾಗುತ್ತೆ ಅಂದರೆ ಆ ಗಿಡಗಳೆಲ್ಲ ಮರಗಳದೆಲ್ಲ ಎಲೆಗಳೆಲ್ಲ ಬತ್ತು ಹೋಗ್ಬಿಟ್ಟು ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಬಿದ್ದು ಹೋದ್ಮೇಲೆ ನಿಮ್ಗೆ ನೋಡಿ, ಚೈತ್ರ ಮಾಸದ ಆರಂಭದಲ್ಲಿ ಎಲ್ಲ ಗಿಡಗಳನ್ನು ಕಂಗೊಳಿಸ್ತಾ ಹಸಿರು ವರ್ಣ ಕಾಡುಗಳು ಯಾವ ರೀತಿ ಇರುತ್ತೆ ಹಾಗೆ ಹಸರಾಗಿರುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ನಮ್ಮ ವರಕವಿ ದ ರಾ ಬೇಂದ್ರೆ ಅಂತ ಹೇಳಿದ್ದಾರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಹತ್ರ ಮನುಷ್ಯನಿಗೆ ಮಾತ್ರ ಒಂದೇ ಜೀವ, ಆದರೆ ಅದಕ್ಕೆ ಮರಗಳಿಗೆ ಮಾತ್ರ ಪ್ರತಿ ವರ್ಷಕ್ಕೊಂದು ಜೀವ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಮರಗಳಿಗೂ ಸಹ ತನ್ನ ಪ್ರತಿ ವರ್ಷವೂ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳುತ್ತೆ ಮತ್ತು ಬೇಸಿಗೆ ಕಾಲಕ್ಕೆ ಅಣಿಯಾಗತ್ತೆ. ಹೇಗೆ ಬೇಸಿಗೆ ಕಾಲ ಅಣಿಯಾಗತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಮನೇಲಿ ನಾವು ಬೇಸಿಗೆ ಬಂದ ತಕ್ಷಣ ಏನು ಮಾಡ್ತೀವಿ ನಾವು, ಅಯ್ಯೋ ಮನೇಲಿರೋಂಥ ಮಡಿಕೆ ಎಲ್ಲ ಅಟ್ಟದ ಮೇಲೆ ಮಡಿಕೆ ಇಟ್ಟಿರ್ತೀವಿ, ಆ ಮಡಿಕೆ ತೊಗೊಂಬಂದು ನೀಟಾಗಿ ಅದನ್ನು ತೊಳೆದು ಅದರೊಳಗೆ ನೀರು ಹಾಕಿಟ್ಟು ತಣ್ಣ ನೀರು ಕುಡಿಬೇಕು ಅನಿಸ್ತೀವಿ. ಇಲ್ಲ ಫ್ರಿಡ್ಜ್ ಏನಾದರೂ ಕೆಟ್ಟು ಹೋಗಿದ್ರೆ ಫ್ರಿಡ್ಜ್ನ ಸರಿ ಮಾಡಿಸಿಟ್ಕೊಳ್ತೀವಿ, ಯಾಕಂದರೆ ತಣ್ಣ ನೀರು ಇರಬೇಕು ಅಂತ. ಇಲ್ಲ ಕೆಲವರು ಮನೆಗಳಲ್ಲಿ ಎ ಸಿ ಇರುತ್ತೆ ಅಂತ ಹೇಳಿದ್ರೆ, ಆ ಎ ಸಿ ಮಳೆ ಏನೋ ಬೇಸಿಗೆ ಕಾಲ ಬಂದ ತಕ್ಷಣ ಎ ಸಿ ಏನು ಮಾಡ್ತಾರೆ ಅಂದರೆ ಕರೆದು ಎ ಸಿ ರಿಪೇರನ್ನು ಕರೆಸ್ಬಿಟ್ಟು ಅವರಲ್ಲಿ ಗ್ಯಾಸ್ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ತಣ್ಣನೇ ಬರುತ್ತಾ ಅಂತ. ಅಂದರೆ ನಾವೆಲ್ಲರನ್ನು ಬೇಸಿಗೆ ಕಾಲದಲ್ಲಿ ತಣ್ಣನೆಯಾಗಿರಬೇಕು ಅಂತ ಬಯಸ್ತೀವಿ. ಅದೇ ರೀತಿಯೇ ಪ್ರಕೃತಿನೂ ಸಹ ಆ ಮರಗಿಡಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ತಾನು ಬೇಸಿಗೆಯನ್ನು ಚೆನ್ನಾಗಿ ತಡ್ಕೊಳ್ಬೇಕು, ತನ್ನಗೆ ಮೈಕೈಗೆ ಏನೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಆ ಎಲ್ಲ ಹೊಸದಾದ ಎಲೆಗಳು ಬರುತ್ತೆ. ಆ ಎಲೆಗಳೆಲ್ಲ ಇನ್ನೂ ಹೊಸದಾಗಿರುತ್ತೆ, ಚಿಗುರಾಗಿರುತ್ತೆ, ತಣ್ಣದಾಗಿರುತ್ತೆ ಅಂತ ಹೇಳಿದಾಗ ಅದೆಲ್ಲನೂ ಆ ಸೂರ್ಯನ ಕಿರಣಗಳನ್ನು ಮಾಡ್ಕೊಂಡು ಸೂರ್ಯನ ಆಕರ್ಷಣೆ ಮಾಡ್ಕೊಂಡು ಅಲ್ಲೇ ತಡೆಯೋದ್ರಿಂದ ಬೇಸಿಗೆಯಲ್ಲಿ ತಂಪಾಗಿರುತ್ತೆ, ಬುಡ ತಂಪಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಕೃತಿ ಸಹ ತನ್ನೆಲ್ಲ ಹೊಸ ಹಬ್ಬಕ್ಕೆ ಎಷ್ಟು ರೀತಿಯಾಗಿ ಸ್ವಾಗತ ಮಾಡುತ್ತೆ, ಅದೇ ರೀತಿ ಬೇಸಿಗೆಗೆ ಯಾವ ರೀತಿ ತಯಾರಾಗುತ್ತೆ ಅಂತ ಇದಕ್ಕೆ ಹೇಳೋದು ಅಂತ ಹೇಳಿದ್ರೆ, ನಮ್ಮ ಪ್ರತಿಯೊಂದು ಹಬ್ಬದ ಹಿಂದೇನೂ ಒಂದು ವೈಜ್ಞಾನಿಕ ಕಾರಣಗಳಿರುತ್ತೆ ಅಂತ. ಇನ್ನು ಹಬ್ಬ ಅಂದರೆ ಹೇಗಿರುತ್ತೆ, ಯುಗಾದಿ ಹಬ್ಬ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಗಮನಿಸ್ಬೋದು ನಮ್ಮ ವರ್ಷದಲ್ಲಿ 365 ದಿನಗಳು ನಮಗೆ ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ಹಬ್ಬ ಇರುತ್ತೆ. ಆದರೆ ಎಲ್ಲ ಹಬ್ಬಗಳಲ್ಲೂ ನಾವು ಕೆಲವೊಂದು 2-3 ಹಬ್ಬಗಳಲ್ಲಿ ಮಾತ್ರ ನಾವು ಈ ಸ್ನಾನ ಮಾಡೋದಕ್ಕೆ ಅಥವಾ ಎಬ್ಬಂಜನಕ್ಕೆ ನಾವು ತುಂಬ ಒತ್ತು ಕೊಡ್ತೀವಿ. ಮೊದಲನೇದು ಯುಗಾದಿ, ಎರಡನೇದು ಬಂದು ನಮ್ಮ ದೀಪಾವಳಿಲಿ ವಿಶೇಷವಾಗಿ ದೀಪಾವಳಿ ಹಿಂದಿನ ದಿವಸ ನೀರು ತುಂಬ ಹಬ್ಬ ಅಂತ ಹೇಳಿ ನೀರು ಅದಕ್ಕೋಸ್ಕರ ಮಾಡಿದ್ರೆ, ಯುಗಾದಿ ಹಿಂದಿನ ದಿವಸನೂ ಅಷ್ಟೇ. ಯುಗಾದಿ ಹಿಂದಿನ ದಿವಸ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಚೆನ್ನಾಗಿರೋದಲ್ಲಿ ಆ ತಳಿರು ತೋರಣಗಳಿಂದ ಮನೆಯನ್ನು ಅಲಂಕಾರ ಮಾಡ್ತೀವಿ. ಮತ್ತು ಯುಗಾದಿ ಹಬ್ಬದಲ್ಲಿ ಅಂತ ಹೇಳಿದ್ರೆ ಮನ ಮತ್ತು ಮನೆ ಎರಡನ್ನು ಶುದ್ಧೀಕರಿಸ್ತೀವಿ. ಆ ಹಿಂದಿನ ದಿವಸ ಏನು ಮಾಡ್ತೀವಿ ಅಂದರೆ, ಅವತ್ತಿನ ದಿವಸ ಇಡೀ ಮನೆಯನ್ನೆಲ್ಲ ತೊಳೆದು ಹಬ್ಬ ಆಗಿದ ತಕ್ಷಣ ಮಾರನೇ ದಿವಸ ಬೆಳಗ್ಗೆ ಏನು ದೇವರದೆಲ್ಲನೂ ತೊಳಿಬೇಕು, ಅದಕ್ಕೆ ಹಿಂದಿನ ದಿವಸ ಏನು ಮಾಡ್ತೀವಿ ಅಂದರೆ ಇಡೀ ಮನೆಗೆ ಒಂದು ಹಸಿರಾದ ತೋರಣಗಳನ್ನು ಕಟ್ತೀವಿ. ಯಾವುದರಿಂದ ತೋರಣ ಕಟ್ತೀವಿ ಅಂತ ನೋಡಿ ಎಂದು ಗಮನಿಸಿ. ನಾವು ತೋರಣ ಕಟ್ಟೋದು ಮಾವಿನ ಎಲೆಯಲ್ಲಿ ತೋರಣ ಕಟ್ತೀವಿ. ಯಾಕೆ ಮಾವಿನ ಎಲೆಯಲ್ಲಿ ತೋರಣ ಕಟ್ಟಬೇಕು? ಯಾವುದಾದ್ರೂ ಎಲೆಯಲ್ಲಿ ಕಟ್ಬೋದಲ್ವಾ, ಬೇರೆ ಯಾವುದೋ ಎಲೆ ಸಿಗುತ್ತಲ್ಲ ಅದರಲ್ಲೂ ಕಟ್ಬೋದಲ್ಲ, ಒಟ್ಟಿನಲ್ಲಿ ಹಸಿರಾಗಿರಬೇಕು ಅಂತ ಹೇಳಿದ್ರೆ ಇಲ್ಲ, ಅದ್ರ ಹಿಂದೇನೋ ಒಂದು ವೈಜ್ಞಾನಿಕ ಕಾರಣ ಇದೆ. ಎಷ್ಟು ಚೆನ್ನಾಗಿದೆ ವೈಜ್ಞಾನಿಕ ಕಾರಣ ನೋಡಿ ಅಂತ ಹೇಳಿದ್ರೆ, ನಮಗೆ ಹಸಿರಿದ್ದರೆ ಅಲ್ಲೊಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ನಡೆಯುತ್ತೆ. ಅಂದರೆ ಇಂಗ್ಲೀಷ್ನಲ್ಲಿ ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ. ಎಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೋ ಅಲ್ಲಿ ಆಮ್ಲಜನಕ ಜಾಸ್ತಿ ಉತ್ಪತ್ತಿ ಆಗತ್ತೆ.
ಬೇರೆ ಎಲ್ಲ ಎಲೆಗಳನ್ನು ಅಂದರೆ ಒಂದು ಸತಿ ಮರದಿಂದ ಕಿತ್ತಾಕಿದ್ಮೇಲೆ ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಅಥವಾ 1 ದಿವಸ 2 ದಿವಸ ಮಾತ್ರ ಅದು ಹಸಿರಿರುತ್ತೆ, ಹಸಿರೆಲ್ಲ ಒಣಗೋಗ್ಬಿಡುತ್ತೆ. ಹಸಿರು ಒಣಗೋಗಿದ ತಕ್ಷಣ ಅಲ್ಲಿ ಆಮ್ಲಜನಕ ಉತ್ಪಾದನೆ ಆಗಲ್ಲ. ಆದರೆ ಮಾವಿನ ಎಲೆ ಇದೆಯಲ್ಲ ಅದು ಮಾತ್ರ ನೀವು ಕಿತ್ತು ಸುಮಾರು ದಿನಗಳ ಕಾಲ ಆದ್ರೂ ಅದು ಹಸಿರಾಗಿಯೇ ಇರುತ್ತೆ. ಹಾಗೆ ಕಿತ್ತು ಸುಮಾರು ದಿನಗಳ ಕಾಲವೂ ಅದು ಆಮ್ಲಜನಕನ ಕೊಡ್ತಾನೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೆಗಳಲ್ಲಿ ಯಾವಾಗಲೂ ಸದಾ ಕಾಲವೂ ಆಮ್ಲಜನಕ ಇರಬೇಕು ಅಂತಲೇ ಪ್ರತಿ ಹಬ್ಬದಲ್ಲೂ ನಾವು ಮಾವಿನ ಎಲೆಯಿಂದನೇ ತೋರಣ ಕಟ್ತೀವಿ. ಯಾಕೆಂದರೆ ಒಂದು ಹಬ್ಬಕ್ಕೆ ನಾವು ನೋಡಿ ಸಾಧಾರಣವಾಗಿ ನೋಡಿ ಒಂದೊಂದು ಹಬ್ಬಕ್ಕೆ ಒಂದು ತಿಂಗಳು ಅಥವಾ 1.5 ತಿಂಗಳು 2 ತಿಂಗಳು ಮಧ್ಯೆ ಕೆಲವೊಂದು ಸತಿ 15-20 ದಿವಸ ಬರ್ತಿರುತ್ತೆ. ಅಂತ ಪ್ರತಿ ಹಬ್ಬದಲ್ಲೂ ನಾವು ಮಾವಿನ ಸೊಪ್ಪಿನಿಂದ ಬದಲಾವಣೆ ಮಾಡ್ತಿರ್ತೀವಿ, ತೋರಣಗಳಿಂದ ಬದಲಾವಣೆ ಮಾಡ್ತಿರ್ತೀವಿ. ಅಂದರೆ ಪ್ರತಿ ಸತಿನೂ ನಮ್ಮ ಮನೆಯಲ್ಲಿ ಒಳ್ಳೆಯ ಗಾಳಿ ಸಿಗಲಿ ಅಂತ ಮಾಡ್ತೀವಿ. ಇನ್ನೂ ಒಂದು ಗಮನ ಕೊಡಿ ನೀವು, ಅಂದರೆ ಅದರ ಪಕ್ಕದಲ್ಲಿ ಆ ಮಾವಿನ ಎಲೆ ಇದೆಯಲ್ಲ, ಆ ಮಾವಿನ ಎಲೆ ಪಕ್ಕದಲ್ಲಿ ಒಂದು ಬೇವಿನ ಎಲೆಯನ್ನು ಸಿಕ್ಕಿಸ್ತೀವಿ. ಆ ಬೇವು ಏನಂತ ಹೇಳಿದ್ರೆ ಅದು ನಮ್ಮದು ಒಳ್ಳೆ ಆ್ಯಂಟಿಬಯಾಟಿಕ್. ಅಂದರೆ ನಮಗೆ ಪ್ರಪಂಚದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ 3 ವಸ್ತುಗಳ ಬಗ್ಗೆ ತುಂಬ ಆಂಟಿಬಯೋಟಿಕ್ಗೆ ತುಂಬ ಒತ್ತು ಕೊಡ್ತಾರೆ. ಮೊದಲನೇದು ಬೇವಿನ ಸೊಪ್ಪು, 2ನೇದು ಶುಂಠಿ, 3ನೇದು ಅರಿಶಿನ. ಈ ಬೇವು, ಶುಂಠಿ ಮತ್ತು ಅರಿಶಿನ ಈ 3 ಮನೇಲಿ ಇತ್ತು ಅಂತ ಹೇಳಿದ್ರೆ ಅದು ಪ್ರತಿ ದಿವಸ ನಮ್ಮ ಆಹಾರದಲ್ಲಿ ದೈನಂದಿನ ಆಹಾರದಲ್ಲಿ ಒಂದು ಒಳ್ಳೆಯ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಅನಾರೋಗ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಒಳ್ಳೆಯದಿರಬೇಕಿದ್ದರೆ ಹೀಗಿರಬೇಕು. ಈ ರೀತಿಯಾದ ಬೇವಿನ ಸೊಪ್ಪಿದೆಯಲ್ಲ, ಆ ಬೇವಿನ ಸೊಪ್ಪಿನ ಮನೆ ಮುಂದೆ ತೋರಣದ ಪಕ್ಕ ಕಟ್ಟಿದಾಗ ಅದರಲ್ಲಿರುವಂಥ ಗಾಳಿ ಬರುತ್ತಲ್ಲ, ಆ ಗಾಳಿ ಸೇವಿಸಿದ್ರೂ ಸಾಕು, ಆ ಬೇವಿನ ಎಲೆಯ ಗಾಳಿ ಸೇವಿದ್ರೂ ಸಾಕು ನಮಗೆ ಒಳ್ಳೆಯ ಆರೋಗ್ಯ ಬರುತ್ತೆ ಅಂತ, ನಮ್ಮ ದೇಹಕ್ಕೆ ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಒಂದು ಮಾವಿನ ಸೊಪ್ಪಿನಲ್ಲಿ ತೋರಣ ಕಟ್ತೀವಿ. ಆ ತೋರಣಗಳ ಪಕ್ಕದಲ್ಲಿ ನಾವು ಬೇವಿನ ಎಲೆ ಇಡ್ತೀವಿ. ಇದಕ್ಕೋಸ್ಕರ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂತೇಳಿ ಎಲ್ಲ ನಮ್ಮ ಕೇಳಿಬೇಕಿದ್ರೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ತಾತ ಅಜ್ಜಿಯವ್ರ ಮದುವೆಗಳೆಲ್ಲ ಈಗಿನ ಥರ ನಮ್ಮ ಥರ ಛತ್ರದಲ್ಲಿ ಮಾತ್ರ ಮಾಡ್ತಿರಲಿಲ್ಲ, ಅಥವಾ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾಡ್ತೀವಲ್ಲ, ದೊಡ್ಡ ಸಭಾಂಗಣಗಳಲ್ಲಿ ಮಾಡ್ತಾ ಇರಲಿಲ್ಲ. ಅಲ್ಲೆಲ್ಲ ಮಾಡ್ತಾಯಿದ್ವು ಅಂತ ಹೇಳಿದ್ರೆ ಮನೆ ಮುಂದೆ ದೊಡ್ಡದಾಗಿ ಮನೆ ಮುಂದೆ ಎಲ್ಲ ಜಾಗನೆಲ್ಲ ಶುದ್ಧೀಕರಿಸಿ ಅದರೊಂದು ಚಪ್ಪರ ಹಾಕಿ ಆ ಚಪ್ಪರಕ್ಕೆ ಸುತ್ತಲೂ ನಾವು ಮಾವಿನ ಸೊಪ್ಪು ಕಟ್ಟಿ ಆ ಮಾವಿನ ಸೊಪ್ಪನ್ನು ಮಾಡ್ತಿದ್ರು. ಯಾಕಲ್ಲಿ ಮಾವಿನ ಸೊಪ್ಪು ಕಟ್ತಾಯಿದ್ರು ಅಂತ ಹೇಳಿದ್ರೆ ಆ ಮನೆ ಒಳಗೂ ಅಥವಾ ಎಲ್ಲೋ ಚಪ್ಪರ ಹಾಕಿದಾಗ ಅಲ್ಲಿ ಆಮ್ಲಜನಕ ಕೊರತೆ ಆದಾಗ ಅಲ್ಲಿ ನಮಗೆ ಉಸಿರಾಡಕ್ಕೆ ತೊಂದರೆ ಆಗ್ಬೋದು, ಸೊ ಅಲ್ಲಿ ಸಫಗೇಷನ್ ಆಗ್ಬೋದು. ಆ ರೀತಿ ಆಗದೇ ಇರಲಿ ಅನ್ನೋದಕ್ಕೋಸ್ಕರನೇ ಸುತ್ತಲ ಕಡೆನೂ ಮಾವಿನ ಕಟ್ತಾ ಇದ್ದರು. ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮಲ್ಲಿ ವೈಜ್ಞಾನಿಕ ಕಾರಣಗಳಿದೆ. ಆದರೆ ನಮಗೇನಂತ ಹೇಳಿದ್ರೆ ವೈಜ್ಞಾನಿಕ ಕಾರಣಗಳ ಅರ್ಥ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಗೊಡ್ಡು ಸಂಪ್ರದಾಯ, ಮೌಢ್ಯ ಅಂತ ಹೇಳ್ತೀವಿ. ಆದರೆ ಇನ್ನು ಮುಂದೆ ಏನಂತ ಹೇಳಿದ್ರೆ ಪ್ರತಿಯೊಂದು ಹಬ್ಬದ ಹಿಂದೆನೂ ಒಂದು ವೈಜ್ಞಾನಿಕ ಆಚರಣೆ ಇದೆ ಅಂತ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಹಬ್ಬ, ನಾನು ಈಗಾಗಲೇ ಹೇಳಿದೆ ತೋರಣ ಕಟ್ತೀವಿ ಅಂತ ಹೇಳಿದೆ. ತೋರಣ ಕಟ್ಟಿದ್ಮೇಲೆ ಅದನ್ನೆಲ್ಲ ಎಸಿತೀವಿ. ಅಂದರೆ ಎಸೆಬೇಕಿದ್ರೆ ಕೆಲವೊಂದು ನಾವು ಅಂದರೆ ಹಿಂದಿನ ಕಾಲದಲ್ಲಿ ತಿಪ್ಪೆ ಇರ್ತಿತ್ತು, ತಿಪ್ಪೆಯಲ್ಲಿ ತೋರಣ ಹಾಕೋರಿಲ್ಲ. ಅಲ್ಲಿ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಹಸುಗಳೆಲ್ಲ ಇರ್ತಿತ್ತು, ಹಸುಗಳಿಗೆ ಹಾಕ್ತಿದ್ರು. ಇಲ್ಲಾಂದರೆ ಸ್ವಲ್ಪ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ತೊಗೊಂಡೋಗಿ ಆ ಮನೇಲಿರುವಂಥ ಒಂದು ಹಂಡೆ ಇರುತ್ತಲ್ಲ, ಮಾವಿನಲ್ಲಿ ಅಂದರೆ ನೀರು ತುಂಬಿಸೋದು ಹಂಡೆ ಇರುತ್ತಲ್ಲ, ಹಂಡೆಗೆ ತೊಗೊಂಡು ಹಾಕೋರು. ಆ ಹಂಡೆಯಲ್ಲಿ ಮಾರನೇ ದಿವಸ ಬೆಳಗ್ಗೆ ಆದಾಗ ನೀರು ಗಣಗಣ ಅಂತ ಕಾದಾಗ ಆ ಮಾವಿನ ಸೊಪ್ಪಲ್ಲಿರುವಂಥ ಔಷಧೀಯ ಗುಣಗಳು ಮತ್ತು ಬೇವಿನ ಸೊಪ್ಪಲ್ಲಿರುವಂಥ ಔಷಧೀಯ ಗುಣಗಳೆಲ್ಲ ಆ ನೀರಲ್ಲಿ ಬರ್ತಾ ಇದ್ವು. ಇನ್ನು ಅಭ್ಯಂಜನ ಅಂತಾರೆ. ಅಭ್ಯಂಜನಕ್ಕೆ ಏನಂತ ಹೇಳಿದ್ರೆ ಒಳ್ಳೆಯ ಹರಳೆಣ್ಣೆ ಅದನ್ನಂತೂ ಮನೆಯಲ್ಲಿ ಅಲ್ಲದ ಗಾಣದಲ್ಲಿ ಅಥವಾ ಮನೆಯಲ್ಲಿ ಮಾಡೋಂಥದ್ದು ಅಥವಾ ಊರಿನ ಗಾಣದಲ್ಲಿ ಮಾಡೋದು ಶುದ್ಧವಾದ ಹರಳೆಣ್ಣೆನ ಬೆಳಗ್ಗೆ ಎಲ್ಲರೂ ಎದ್ದಿದ ತಕ್ಷಣ ಇಡೀ ಮನೆಯಲ್ಲಿ ಅಂದರೆ ಮನೆಯ ತಾಯಿ ತಾಯಿ ಅಥವಾ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಆಕೆ ಎಲ್ಲರೂ ಮನೆಯಲ್ಲಿರೋಲ್ಲ ಒಟ್ಟಿಗೆ ಕೂಡಿಸಿ ಅವರಿಗೆಲ್ಲ ಹಣೆಯಲ್ಲಿ ತಿಲಕ ಇಟ್ಟುಬಿಟ್ಟು ಅವರಿಗೆಲ್ಲರಿಗೂ ಇಡೀ ತಲೆಗೆ ಮತ್ತು ಮೈಕೈಗೆ ಎಲ್ಲದಕ್ಕೂ ಒಳ್ಳೆಯ ಎಣ್ಣೆ ಹಚ್ಚಿಬಿಟ್ಟು ಸುಮಾರು ಒಂದು 2-3 ಗಂಟೆಗಳ ಕಾಲ ಅವ್ರನ್ನ ನೆನೆಯೋದಕ್ಕೆ ಬಿಡೋರು. ಆ ಥರ ನೆನೆದಾಗ ಏನಾಗುತ್ತೆ ಅಂತ ಹೇಳ್ತಾರೆ, ಇಡೀ ಬೇಸಿಗೆ ಕಾಲದಲ್ಲಿ ಅವಾಗಿನ ಬೇಸಿಗೆ ಕಾಲ ಶುರು ಆಗ್ತಿರುತ್ತೆ. ಹಾಗಾಗಿ ದೇಹಕ್ಕೆಲ್ಲ ತಂಪಾಗಬೇಕು ಅಂದಾಗ ಎಣ್ಣೆ ಹಚ್ಚಿದಾಗ ನಿಮಗೆ ನೋಡಿ, ಇದು ನಾನು ಹೇಳೋದಕ್ಕಿಂತ ನೀವು ಒಂದು ಸತಿ ಎಣ್ಣೆ ಹಚ್ಕೊಂಡು 3-4 ಗಂಟೆ ಅದನ್ನು ಇರಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ನಿಮ್ಮ ಕಣ್ಣಲ್ಲಿ ಮತ್ತು ನಿಮ್ಮ ದೇಹಗಳೆಲ್ಲ ಯಾವ ರೀತಿ ಅದು ಶಾಖ ಎಲ್ಲ ಹೊರಗಡೆ ಬರುತ್ತೆ, ಎಷ್ಟು ತಂಪಾಗಿ ಸಿಗುತ್ತೆ ಅಂತ. ಇಷ್ಟೆಲ್ಲ ತಂಪಾದ ಮೇಲೆ ಒಂದು 2-3 ಗಂಟೆ ಎಲ್ಲ ನೆನೆದ ಮೇಲೆ ಒಬ್ಬೊಬ್ಬರಿಗೆ ಕರ್ಕೊಂಡೋಗಿ ಒಳ್ಳೆಯ ಸಿಗೆ ಪುಡಿ, ಅದಕ್ಕೆ ಹದವಾಗಿ ಬೆರೆಸಿರುವಂಥ ಚಿಗರೆ ಪುಡಿ ಎರಡೂ ಸೇರಿಸಿ ಅದನ್ನು ಮಿಶ್ರಣ ಮಾಡಿ ಆ ತಲೆಗೆ ಹಾಕಿ ಅದನ್ನು ಸ್ನಾನ ಮಾಡಿಸ್ತಾ ಇತ್ತು ಅಂತ ಹೇಳಿದ್ರೆ ಅದರ ಆನಂದನೇ ಬೇರೆ. ಆ ರೀತಿಯಾದ ಅಭ್ಯಂಜನ ಮಾಡ್ಕೊಂಬಂದು ಮನೆಯವರೆಲ್ಲ ಬಂದು ಅವತ್ತೆಲ್ಲ ಅವ್ರು ಏನು ಬೇಕಿದ್ರೇನೋ ಸ್ನಾನ ಸಂಧ್ಯಾವಂದನೆಗಳೆಲ್ಲ ಮುಗಿಸಿದ ಮೇಲೆ ಮನೆಯಲ್ಲಿ ಹಿರಿಯರು ಏನು ಇರ್ತಾರಲ್ಲ, ತಂದೆನೋ ಅಥವಾ ತಾತನೋ ಯಾರೋ ಒಬ್ಬರು ಅಥವಾ ಕೆಲವು ಸತಿ ಪುರೋಹಿತರು ಎಲ್ಲರೂ ಅಂದರೆ ಇಡೀ ಕೆಲವೊಂದು ಸತಿ ಬರೀ ಹಬ್ಬಗಳೇನು ಮಾಡ್ತಾರೆ, ಬರೀ ಮನೆಯವರೊಬ್ಬರೇ ಮಾಡಲ್ಲ, ತಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಅಥವಾ ತಮ್ಮ ಅಕ್ಕಪಕ್ಕದವರೆಲ್ಲ ಸೇರಿಸಿ ಎಲ್ಲ ಕರ್ಕೊಂಬರ್ತಾರೆ. ಮನೇಲಿ ಏನು ಮಾಡ್ತಾರೆ ಅಂದರೆ ಅವತ್ತಿನ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾರೆ.
ಸಾಧಾರಣವಾಗಿ ಹಬ್ಬಗಳು ಅಂತ ಹೇಳಿದ್ರೆ ಅದಕ್ಕೊಂದು ಕಟ್ಟುಪಾಡು ಇರಬೇಕು, ಅದಕ್ಕೊಂದು ನೀತಿ ನಿಯಮ, ಅದಕ್ಕೊಂದು ರೀತಿ ರಿವಾಜುಗಳಿದೆ ಅಂತ ಹೇಳಿದ್ರೆ ಯುಗಾದಿ ಹಬ್ಬಕ್ಕೆ ಆ ರೀತಿಯಾದ ಶಾಸ್ತ್ರ ಸಂಪ್ರದಾಯಗಳಲ್ಲೇ ಇಲ್ಲ. ಅದಕ್ಕೆ ಪೂಜೆಗೆ ಮಾತ್ರ ಅವತ್ತಿನ ದಿವಸ ಏನು ಮಾಡ್ತಾರೆ ಅಂದರೆ ಮನೆಯ ದೇವ್ರ ಸ್ಥಾನದಲ್ಲಿ ಏನು ಮನೆಯ ದೇವರ ಏನಿರ್ತಾರ ಮನೆಯ ದೇವರ ಪೂಜೆ ಮಾಡ್ತಾರೆ. ಅದರ ಮೇಲೆ ವಿಶೇಷವಾಗಿ ಪಂಚಾಂಗನಿಟ್ಟು ಪಂಚಾಂಗನ ಪೂಜೆ ಮಾಡ್ತಾರೆ. ಅವತ್ತು ಏನಂದರೆ ಎಲ್ಲ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಪಂಚಾಂಗ ಪೂಜೆ ಮಾಡಿ, ಇನ್ನು ಮಿಕ್ಕಿದ ಎಲ್ಲ ದೇವದ ಹಬ್ಬಗಳಲ್ಲೂ ನಾವು ಒಂದು ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಣೆ ಮಾಡ್ತೀವಿ. ಅದನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೀವಿ. ಆದರೆ ಯುಗಾದಿ ದಿವಸ ಮಾತ್ರ ನಾವು ಪ್ರಸಾದವಾಗಿ ಸ್ವೀಕರಿಸೋದು ಬೇವಿನ ಸೊಪ್ಪು ಮತ್ತು ಬೆಲ್ಲ. ನೋಡಿ, ಇಲ್ಲೂ ಅಷ್ಟೇ ಜೀವನ ಅಂತ ಹೇಳಿದ್ರೆ ಯಾವಾಗಲೂ ಒಂದೇ ರೀತಿಯಾಗಿರೋದಿಲ್ಲ. ಅಲ್ಲೇನಂತಾರೆ ಜೀವನದಲ್ಲೂ ಏರಿಳಿತಾ ಇರುತ್ತೆ. ಆ ಜೀವನದ ಏರಿಳಿತಾ ಇದೆಯಲ್ಲ ಅದನ್ನು ಸೂಚಕವಾಗಿ ಇಲ್ಲೇನು ಮಾಡಿದ್ರೆ ನಮ್ಮ ಹಿರಿಯರು ಏನು ಮಾಡಿದ್ರು ಅಂತ ಹೇಳಿದ್ರೆ ಬೇವು ಮತ್ತು ಬೆಲ್ಲಕ್ಕೆ ಹೋಲಿಸಿದ್ದಾರೆ. ಅಂದರೆ ಬೇವು ಅಂತ ಹೇಳಿದ್ರೆ ಕಹಿ, ಬೆಲ್ಲ ಅಂದರೆ ಸಿಹಿ. ಅಂದರೆ ಬೆಲ್ಲ ಮತ್ತು ಬೇವು ಎರಡೂ ಸೇರುವಂತೆ ಸಮ ಪ್ರಮಾಣದಲ್ಲಿ, ಅಂದರೆ ಸಿಹಿ ಮತ್ತು ಕಹಿ ಸಮ ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಇರಬೇಕು. ಆವಾಗಲೇ ಒಂದು ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಹಬ್ಬದ ದಿವಸ ಬೆಳಗ್ಗೆ ಒಳ್ಳೆಯ ಚಿಗುರಾಗಿರುವಂಥ ಬೇವಿನ ಎಲೆ ಅಥವಾ ಬೇವಿನ ಹೂವನ್ನು ತೊಗೊಂಡು ಬಂದು ಅದಕ್ಕೆ ಒಳ್ಳೆಯ ಬೆಲ್ಲ, ಅಂದರೆ ಬೆಲ್ಲ ಅಂತ ಹೇಳಿದ್ರೆ ಅವಾಗ ಗಾಣದಲ್ಲಿ ಮಾಡಿರುವಂಥದ್ದು ಸಾವಯವವಾಗಿ ಮಾಡಿರುವಂಥ ಬೆಲ್ಲ ಅನ್ನೋದು ಪುಡಿ ಮಾಡೋದಕ್ಕೆ ಸೇರಿಸಿ ಅದಕ್ಕೊಂದು ಒಳ್ಳೆಯ ತುಪ್ಪ, ಅಂದರೆ ಹಸುವಿನ ತುಪ್ಪ ಹಾಕಿ ಅದನ್ನು ಮೂರನ್ನ ಬೆರೆಸಿ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಅದಾದಮೇಲೆ ಎಲ್ಲರಿಗೂ ಮನೆಯವರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಹಾಗೆ ಪ್ರಸಾದ ರೂಪದಲ್ಲಿ ಕೊಡೋಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ತಾರೆ. ಶತಾಯು ವಜ್ರದೇಹಾಯ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ಫಲದ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಕಂ ಅನ್ನೋ ಒಂದು ಶ್ಲೋಕನ ಹೇಳಿಕೊಂಡು ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ನಿಮ್ಮ ಜೀವನದಲ್ಲಿ ಇಡೀ ಒಂದು ವರ್ಷದ ಪೂರ್ತಿ ನಿಮಗೆಲ್ಲ ಒಳ್ಳೆಯದಾಗಲಿ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣ ಅನ್ನೋ ಶ್ಲೋಕನ ಹೇಳಿ ಎಲ್ಲರ ಹಿರಿಯರು ಎಲ್ಲರ ಕೈಯಲ್ಲೂ ಒಂದು ಆ ಪ್ರಸಾದ ಏನಿರುತ್ತೆ ಅಂದರೆ ಬೇವು ಮತ್ತು ಬೆಲ್ಲ ಮತ್ತು ತುಪ್ಪ ಸೇರಿಸಿರುವಂಥ ಆ ಪ್ರಸಾದನೆಲ್ಲರಿಗೂ ಕೊಡ್ತಾರೆ. ಅದಾದಮೇಲೆ ತೀರ್ಥ ಎಲ್ಲ ಕೊಟ್ಟ ಮೇಲೆ ಅವತ್ತಿನ ದಿವಸ ತಿಂಡಿ ಮತ್ತು ತೀರ್ಥ ಎಲ್ಲ ಆದಮೇಲೆ ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆ ಕಣಿ ಹಾಕ್ತಾರೆ. ಮತ್ತು ಇನ್ನೂ ಒಂದು ವಿಶೇಷ ಗಮನಿಸಬೇಕು ಅಂತ ಹೇಳಿದ್ರೆ ಹೊಸ ಹಬ್ಬ ಅಂತ ಹೇಳಿದ್ರೆ ಹೊಸತು ಅಂತ ಹೇಳಿದ್ರೆ ಅದು ಮನೆಗೆಲ್ಲ ಹೊಸತಾಯಿತು, ಪ್ರಪಂಚಕ್ಕೆಲ್ಲ ಹೊಸತಾಯಿತು, ನಮಗೇನು ಹೊಸದು ಅಂತ ಹೇಳಿದ್ರೆ ಯಾವುದೇ ನೋಡಿ ಇಂಥ ಬಡವ್ರ ಮನೇಲಾಗಿರಲಿ, ಹಿಂದೂಗಳಲ್ಲಿ ಎಂಥ ಬಡವ್ರ ಮನೇಲಾಗಿದ್ರು ಬೇರೆ ಎಲ್ಲ ಹಬ್ಬಗಳಿಗೆ ಹೊಸ ಬಟ್ಟೆ ತರಕ್ಕಾಗದೇ ಇದ್ರೂ ಎಷ್ಟೇ ಕಷ್ಟ ಮಾಡಿದ್ರು ಸಾಲ ಮಾಡಿ ಆದರೂ ತುಪ್ಪ ತಿನ್ನುವ ರೀತಿ ಸಾಲ ಸೋಲನಾದರೂ ಮಾಡಿ ಯುಗಾದಿ ಹಬ್ಬಕ್ಕೆ ಇಡೀ ಮನೆಯವರಿಗೆ ಹೊಸ ಬಟ್ಟೆ ತರ್ಕೊಡ್ತಾರೆ. ಅವತ್ತೆಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಇಡೀ ದಿವಸ ನಲಿತಾರೆ. ಅದರಲ್ಲೂ ಚಿಕ್ಕ ಮಕ್ಕಳುಗಳು, ಅದರಲ್ಲೂ ಹೆಣ್ಣು ಮಕ್ಕಳುಗಳಿದ್ರೆ ಅವರು ಲಂಗ ದಾವಣಿ ಹಾಕ್ಕೊಂಡು ಹೋಗುವಂಥದ್ದು ನೋಡೋದನ್ನು ನಿಜಕ್ಕೂ ಕಣ್ಣು ತುಂಬಿಸ್ಕೊಡೋಕ್ಕೂ ಅದನ್ನು ಆನಂದ ಅಂದರೆ ಆನಂದ. ಮತ್ತಿನ್ನು ಊಟ ನೋಡಿ, ಅಂದರೆ ಹಬ್ಬ ಅಂದ ತಕ್ಷಣ ಊಟಕ್ಕೆ ಮಹತ್ವ. ಎಲ್ಲ ಹಬ್ಬಕ್ಕೂ ಒಂದೊಂದೊಂದು ವಿಶೇಷವಾದ ಅಡುಗೆಗಳಿರುತ್ತೆ. ಹಾಗಾಗಿ ಯುಗಾದಿ ದಿವಸ ಒಂದು ಒಳ್ಳೆಯ ಅಡುಗೆ ಇರುತ್ತೆ. ಅದೇನಂತ ಹೇಳಿದ್ರೆ ಯುಗಾದಿ ದಿವಸ ನಾವು ಯುಗಾದಿ ದಿವಸ ಪ್ರಸಾದಕ್ಕೆ ನಾನು ಹೇಳಿದೆ ಬೇವು ಇಲ್ಲ ಅಂತ ಹೇಳಿದ್ರೆ, ಇನ್ನು ಅಡುಗೆಗೆ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ಹೋಳಿಗೆ ಮಾಡ್ತಾರೆ. ಅದು ಹೋಳಿಗೆ ಅಂತ ಹೇಳಿದ್ರೆ ಅಂದರೆ ಹೋಳಿಗೆ ಅಂತ ಹೇಳಿದ್ರೆ ಕಾಯಿ ಹೋಳಿಗೆ ಮಾಡ್ತಾರೆ. ಇಲ್ಲಿ ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಅಂತ ಹೇಳಿದ್ರೆ ಬೇಳೆ ಒಬ್ಬಟ್ಟು. ಬೇಳೆ ಅಂತ ಹೇಳಿದ್ರೆ ತೊಗರಿ ಬೇಳೆ, ಅದಕ್ಕೆ ಚೆನ್ನಾಗಿ ಬೇಯಿಸಿ ಅದನ್ನು ಪಕ್ಕಕ್ಕೆ ಆ ಬೇಯಿಸಿರೋದನ್ನು ನೀರನ್ನ ಪಕ್ಕಕ್ಕೆ ಇಟ್ಬಿಟ್ಟು ಆ ಬೇಳೆ ತೊಗೊಂಡು ಅದಕ್ಕೆ ಹದವಾಗಿ ಬೆಲ್ಲ ಬೆರೆಸಿ ಆ ಬೆಲ್ಲ ಮತ್ತು ಇದನ್ನು ಬೇಳೆ ಚೆನ್ನಾಗಿ ಅದನ್ನು ರುಬ್ಬಿದ ಮೇಲೆ ಅದನ್ನು ನಾವು ಏನು ಮಾಡ್ತೀವಿ, ಸಿಹಿ ಚೆನ್ನಾಗಿ ಬೆಳೆದ್ಮೇಲೆ ಸ್ವಲ್ಪ ಅದಕ್ಕೊಂದು ಚೂರು ಕೊಬ್ಬರಿ ಸೇರಿಸ್ಬಿಟ್ಟು ಅವಾಗ ಅದನ್ನು ಹೂರಣ ಅಂತ ಮಾಡ್ತಾರೆ. ಅದಾದಮೇಲೆ ಮೈದಾ ಹಿಟ್ಟಲ್ಲಿ ಕನಕ ಅಂತ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕನಕ ಮಾಡಿ ಅದನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ಅದರೊಳಗೆ ಹೂರಣ ಇಟ್ಟು ಅದನ್ನು ಮಾಡಿ ತಿರ್ಗಿ ಅದನ್ನು ಲಟ್ಟಿಸಿ ಅದಾದಮೇಲೆ ಹದವಾಗಿ ಅದಕ್ಕೆ ಒಳ್ಳೆಯ ತುಪ್ಪ ಹಾಕಿ ಬೇಯಿಸಿಕೊಡ್ತು ಅಂತ ಹೇಳಿದ್ರೆ, ಕಾವಲಿ ಮೇಲೆ ಬೇಯಿಸಿಕೊಡ್ತು ಅಂದರೆ ಆಹಾ, ಅದನ್ನು ಹೇಳ್ತಾ ಇರುವಾಗಲೇ ಘಮ ನಮಗೆ ಮನಸ್ಸಲ್ಲಿ ಬರ್ತಾ ಇದೆ. ಇನ್ನು ತಿನ್ನಬೇಕು ಅಂತೇಳಿ ಇನ್ನೂ ಆನಂದನೇ, ಮಜಾ ಅಂದರೆ ಮಜಾ. ಮತ್ತು ಅದು ಅಲ್ಲದೆ ನಾನು ಏನು ಹೇಳಿದೆ, ಆ ನೀರು ಏನು ಬೇಳೆ ಬೇಯಿಸಿರ್ತೀವಲ್ಲ ನೀರು ಅದನ್ನು ಹಾಳು ಮಾಡೋದಿಲ್ಲ. ಅದನ್ನು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಒಬ್ಬಟ್ಟಿನ ಸಾರು ಅಂತ ಮಾಡ್ತಾರೆ. ಆ ಒಬ್ಬಟ್ಟಿನ ಸಾರು ಅಂದರೆ ಬೇಳೆಯನ್ನು ಕಟ್ಟು ತೆಗೆದಿರ್ತಾರಲ್ಲ ಆ ಕಟ್ಟಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಅದಕ್ಕೊಂಚೂರು ಸಾರಿನ ಪುಡಿ ಹಾಕಿ ಅದಕ್ಕೊಂಚೂರು ಒಗ್ಗರಣೆ ಹಾಕಿ ಅದು ಮಾಡ್ತಾರಲ್ಲ, ಅದು ಇನ್ನೂ ಒಬ್ಬಟ್ಟಿನ ಸಾರು, ಅದಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ, ಹೇಳದೆ ಏನು ಮಜಾ, ಅದನ್ನು ಅನುಭವಿಸಿದ್ರೇ ಆನಂದ. ಮತ್ತು ಇನ್ನೂ ಒಂದಂತ ಹೇಳಿದ್ರೆ ಅವತ್ತು ಆಗಿನ್ನೂ ಇವಾಗ ಇದು ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆಯೂ ಮಾವಿನಕಾಯಿ ಬರ್ತಾ ಇರುತ್ತೆ. ಆ ಮಾವಿನಕಾಯಿ ಇನ್ನೂ ಬರ್ತಿರುತ್ತೆ. ಬೇರೆ ದಿವಸಗಳೆಲ್ಲ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತು ಅಂತ ಹೇಳಿದ್ರೆ ಇವತ್ತಿನ ದಿವಸ ಮಾತ್ರ ಅದಕ್ಕೆ ವಿಶೇಷವಾಗಿ ಮಾವಿನಕಾಯಿ ತುರಿದು ಹಾಕಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಇಲ್ಲಾಂದರೆ ಮಾವಿನಕಾಯಿಯ ಕಾಯಿ ಸಾಸಿವೆಯನ್ನು ಮಾಡ್ತಾರೆ. ಅಂದರೆ ಹಬ್ಬದ ಜೊತೆ ಏನಂತ ಹೇಳಿದ್ರೆ ಅಲ್ಲಿ ಪ್ರಕೃತಿಲಿ ಏನೇನು ಸಿಗುತ್ತೆ ಹೊಸ ಸಿಗುತ್ತೆ ಅದೆಲ್ಲ ಸೇರಿ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಅದ್ಭುತವಾದ ಮಜಾ.
ಹೀಗೆ ಇಡೀ ದಿವಸ ಮಧ್ಯಾಹ್ನ ಎಲ್ಲರೂ ಅಕ್ಕಪಕ್ಕದವರು ಮನೆಯವರೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಕೂತ್ಕೊಂಡು ಆ ಊಟ ಮಾಡೋ ಆನಂದನೇ ಇದೆಯಲ್ಲ, ಆ ಆನಂದನೇ ಒಂದು ಮಹಾ ಆನಂದ. ಈ ರೀತಿಯಾಗಿ ಊಟ ಮಾಡಿದ ಮೇಲೆ, ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಸ್ವಲ್ಪ ಒಂದು ಸಣ್ಣದಾಗಿ ಭುಕ್ತಾಯಾಸಕ್ಕೋಸ್ಕರ ಒಂದು ಸಣ್ಣದಾಗಿ ನಿದ್ದೆ ಮಾಡಿದ್ಮೇಲೆ ಆಮೇಲೆ ಎದ್ದು ಸಂಜೆ ಎಲ್ಲರೂ ನನ್ನ ತಿರ್ಗಾ ಕೈಕಾಲು ಮುಖ ತೊಳ್ಕೊಂಡು ಮನೆಯವರೆಲ್ಲ ಅಲ್ಲಿ ದೇವ್ರ ದೀಪ ಹಚ್ಬಿಟ್ಟು ಮನೆಯಲ್ಲಿ ಬಂದು ಕೂತ್ಕೊಂಡು ಇಡೀ ಮನೆಯವರೆಲ್ಲ ಕೂತ್ಕೊಂಡ್ರೆ ಆ ಮನೆಯಲ್ಲಿ ಹಿರಿಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಗ್ಗೆ ಅಲ್ಲಿ ಏನು ಒಂದು ಪಂಚಾಂಗ ಅದನ್ನು ಪೂಜೆ ಮಾಡಿರ್ತಾರೆ, ಆ ಪಂಚಾಂಗ ತೆಗಿತಾರೆ. ಪಂಚಾಂಗ ತೆಗೆದು ಪಂಚಾಂಗ ಶ್ರವಣಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಆ ಬಹಳ ಪ್ರಾಮುಖ್ಯತೆ ಯಾಕಪ್ಪ ಅಂತ ಹೇಳಿದ್ರೆ, ಆ ಇಡೀ ಪಂಚಾಂಗದಲ್ಲಿ ಹೇಳಿದ್ನಲ್ಲಿ ಈಗಾಗಲೇ ನಾನು ಅದರಲ್ಲಿ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದೆ. ಆ ಫೈನಾನ್ಷಿಯಲ್ ಇಯರಲ್ಲಿ ಹೇಗೆ ನಾವಲ್ಲಿ ಬಡ್ಜೆಟಿಂಗ್ ಮಾಡ್ತೀವಿ ಅದೇ ಥರ ಇಲ್ಲೂ ಅಷ್ಟೇ ಆ ಪ್ರತಿಯೊಂದು ರಾಶಿ ನಾವು ಪ್ರತಿ ಸತಿ ಹುಟ್ಟಿದಾಗ ಯಾರೊಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಒಂದು ನಕ್ಷತ್ರ ಇರುತ್ತೆ, ನಕ್ಷತ್ರ ಇರುತ್ತೆ, ನಕ್ಷತ್ರಕ್ಕೊಂದು ರಾಶಿ ಇರುತ್ತೆ, ರಾಶಿ ಅನುಗುಣವಾಗಿ ಒಂದು ಗೋಚಾರ ಫಲಗಳಿರುತ್ತೆ. ಆ ಗೋಚಾರ ಫಲದ ಫಲ ಆ ವರ್ಷದ ಏನು ಫಲಾಫಲಗಳಿರುತ್ತಲ್ಲ ಅದನ್ನು ಓದ್ತಾರೆ. ಪ್ರತಿಯೊಂದು ಹೇಳಿದ್ರೆ ಈಗಾಗಲೇ ನಾವು ಮೇಷ, ವೃಷಭ, ಕಟಕ ಅಂತ ಇದೆಲ್ಲ ಹೇಳಿದ ಒಂದೊಂದು ರಾಶಿಗಳಿರುತ್ತೆ ಅಂತ ಹೇಳಿದ್ನಲ್ಲ, ಆ ರಾಶಿಗಳ ಅನುಗುಣವಾಗಿ ಅವರವರಿಗೆ ಫಲಾಫಲಗಳನ್ನು ಹೇಳ್ತಾರೆ. ಆ ಫಲಗಳಲ್ಲಿ ಏನಂತ ಹೇಳಿದರೆ, ಎಷ್ಟು ಆದಾಯ, ಎಷ್ಟು ನಿಮಗೆ ವ್ಯಯ ಬರುತ್ತೆ, ಎಷ್ಟು ಆರೋಗ್ಯ ಇರುತ್ತೆ, ಎಷ್ಟು ಅನಾರೋಗ್ಯ ಇರುತ್ತೆ, ಎಷ್ಟು ರಾಜಕೋಪ ಇರುತ್ತೆ, ಎಷ್ಟು ನಿಮಗೆ ರಾಜ ಮರ್ಯಾದೆ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಈ ರೀತಿ ಓದಿ ಹೇಳಿದಾಗ ಇಡೀ ವರ್ಷದಲ್ಲಿ ಯಾವ ರೀತಿ ಇದ್ದಾಗ ಅದ್ರ ಪ್ರಕಾರ ನನಗೆ ಆದಾಯ ಇದೆ ಅಂದರೆ ಎಷ್ಟು ಆದಾಯ ಬಂದರೆ ಅದನ್ನು ಯಾವ ರೀತಿ ಖರ್ಚು ಮಾಡ್ಬೋದು, ಅಥವಾ ನನಗೆ ತುಂಬ ವ್ಯಯ ಇದೆ ಅಂದರೆ ಆ ವ್ಯಯನ ಯಾವ ರೀತಿ ನಾನು ಅದನ್ನು ಸರಿ ತೂಗಿಸ್ಕೋಬೋದು, ಇಲ್ಲ ನನಗೆ ಅನಾರೋಗ್ಯ ಜಾಸ್ತಿ ಇದೆ ಅಂದರೆ ಅನಾರೋಗ್ಯದಿಂದ ಹೊರಗಡೆ ಹೇಗೆ ಬರೋದಕ್ಕೆ ಆರೋಗ್ಯವಾಗಿರ್ಬೋದು, ಅಥವಾ ಆರೋಗ್ಯ ಚೆನ್ನಾಗಿದೆ ಅದನ್ನು ಹೇಗೆ ಕಾಪಾಡ್ಕೊಂಡು ಹೋಗ್ಬೋದು, ಅಥವಾ ರಾಜಕೋಪ ಇದ್ದರೆ ಅಥವಾ ಏನು ಪ್ರೇಮ ರಾಜಭಕ್ತಿ ಇದೆ ಅಂತ ಹೇಳಿದ್ರೆ, ಅವಾಗ ರಾಜಪೂಜತೆ ಇದೆ ಅಂತ ಹೇಳಿದ್ರೆ ಅದನ್ನು ಅನುಗುಣವಾಗಿ ನಾವು ಇಡೀ ನಮ್ಮ ಮುಂದಿನ ಒಂದು ವರ್ಷನ ಯಾವ ರೀತಿ ತಗೊಂಡು ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿ, ಒಂದು ಹಬ್ಬ ಎಷ್ಟು ವೈಜ್ಞಾನಿಕವಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ. ಇನ್ನು ಹಳ್ಳಿಗಾಡುಗಳಲ್ಲಿ ಅಥವಾ ಹಳ್ಳಿಗಾಡಲ್ಲಿ ಮುಂಚೆ ನಮ್ಮ ಕಡೆ ಇತ್ತು, ಈಗೆಲ್ಲ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ, ಅಲ್ಲಿ ಊರು ಇದ್ದರೆ ನಮ್ಮ ಈಗೆಲ್ಲ ಪಟ್ಟಣಗಳೆಲ್ಲ ಊರುಗಳೆಲ್ಲ ಸೇರಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಆದರೆ ಊರುಗಳಲ್ಲಿ ಇವತ್ತು ಸಹ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಪುರೋಹಿತರು ಇರ್ತಾರೆ. ನೋಡಿ, ಪುರೋಹಿತರು ಅಂತ ಹೇಳಿದ್ರೆ ಆ ಪದನೇ ಎಷ್ಟು ಚೆನ್ನಾಗಿದೆ ಅಂದರೆ, ಪುರೋಹಿತರು ಅಂದರೆ ಪುರ ಮತ್ತು ಹಿತ ಎರಡು ಸೇರಿದ್ರೆ ಪುರೋಹಿತ ಅಂತ ಬರ್ತಾರೆ. ಅಂದರೆ ಪುರೋಹಿತ ಅಂದರೆ ಯಾರು ಪುರದ ಹಿತವನ್ನು ಕಾಪಾಡ್ತಾರೋ ಅವರಿಗೆ ಪುರೋಹಿತ ಅಂತ ಹೇಳ್ತಾರೆ. ಅಂದರೆ ನಿಸ್ವಾರ್ಥವಾಗಿ ಪುರದ ಹಿತ ಕಾಪಾಡೋವನು ಪುರೋಹಿತ ಅಂತಾರೆ. ಅವರೇನು ಮಾಡ್ತಾರೆ ಅಂದರೆ, ಅವತ್ತಿನ ದಿವಸ ಸಂಜೆ ಒಂದು ಸ್ವಲ್ಪ ಗೋಧೂಳಿ ಲಗ್ನದಲ್ಲಿ ಅಂದರೆ ಎಲ್ಲ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಅವ್ರು ಹೋಗಿ ಅಶ್ವತ್ಥ ಕಟ್ಟೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅಶ್ವತ್ಥ ಕಟ್ಟೆ ಅಂತ ಹೇಳಿದ್ರೆ ಅದು ನಾವೇನು ಹೇಳ್ತೀವಿ ಅಂದರೆ ಅರಳಿ ಕಟ್ಟೆ ಅಂತ ಹೇಳ್ತೀವಿ. ಅರಳಿ ಕಟ್ಟೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಅರಳಿ ಕಟ್ಟೆ ಅಂತ ತಕ್ಷಣ ಎಲ್ಲ ಥಟ್ಟಂತ ಮನಸ್ಸು ಬರೋದೇನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಎಲ್ಲರೂ ಅಲ್ಲೆಲ್ಲ ಕೂತ್ಕೊಳ್ತಾ ಇದ್ರು. ಸುಮಾರು ಜನ ಅದನ್ನು ಸೋಮಾರಿ ಕಟ್ಟೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸೋಮಾರಿ ಕಟ್ಟೆ ಅಲ್ಲ. ಆ ಅರಳಿ ಕಟ್ಟೆಯಲ್ಲಾಗುವಂಥ ಚರ್ಚೆಗಳು, ಆ ಅರಳಿ ಕಟ್ಟೆಯಲ್ಲಾಗುವಂಥ ಅಲ್ಲಿ ಮಾತನಾಡೋದನ್ನ ಸರಿಯಾಗಿ ಸ್ವಲ್ಪ ಕೇಳ್ಕೊಳ್ತಂದರೆ ಇಡೀ ಅಲ್ಲಿ ನಿಮಗೆ ಸಂಸತ್ತಲ್ಲೂ ಆಗಲ್ಲ ಅಥವಾ ಇಲ್ಲಿ ವಿಧಾನಸಭೆಯಲ್ಲೂ ಆಗಲ್ಲ, ಅಷ್ಟು ಚೆನ್ನಾಗಿರುವಂಥ ಮಾತುಗಳಾಗ್ತಿರ್ತಾರೆ. ಹಾಗಾದರೆ ಅರಳಿ ಕಟ್ಟೆ ಕೆಳಗಡೆ ಯಾಕೆ ಕೂತ್ಕೋಬೇಕು? ನೋಡಿ, ಅದಕ್ಕೊಂದು ವಿಶೇಷಣ ಇದೆ. ಅರಳಿಕಟ್ಟೆಯಲ್ಲಿ ಯಾಕೆ ಕೂತ್ಕೋಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಒಂದು ಹೇಳಿದೆ. ಅಂದರೆ ಹಸಿರಾಗಿರಬೇಕಿದ್ದರೆ ಎಲ್ಲರೂ ನಿಮಗೆ ಎಷ್ಟು ಹಸಿರಾಗಿರುತ್ತೋ ಅದರಲ್ಲಿವರೆಗೂ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತಿರುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಆದಾಗ ಅಲ್ಲಿ ಆಮ್ಲಜನಕ ಜಾಸ್ತಿ ಬರ್ತಾ ಇರುತ್ತೆ ಅಂತ. ಆದರೆ ಅದರಲ್ಲೂ ಒಂದು ಇದಿದೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ಸೂರ್ಯ ಇರ್ತಾನೋ ಆ ಸೂರ್ಯ ಇರೋವರೆಗೂ ಎಲ್ಲ ಗಿಡ ಮರಗಳು ಆಮ್ಲಜನಕನ ಅಲ್ಲಿ ಉತ್ಪತ್ತಿ ಮಾಡ್ತಾ ಇರುತ್ತೆ. ಯಾವಾಗ ಸೂರ್ಯ ಮುಳುಗಿದ ಕತ್ತಲಾಗುತ್ತೋ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಆಮ್ಲಜನಕದ ಬದಲಾಗಿ ಇಂಗಾಲ ಡೈಆಕ್ಸೈಡ್ನ ಬಿಡೋಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿಯೇ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಯಾವುದೇ ಮರದ ಕೆಳಗಡೆ ಕೇಳಬೇಡಿ, ಕೂತ್ಕೋಬೇಡಿ, ಸಂಜೆ ಕತ್ತಲಾದ್ಮೇಲೆ ಮರದ ಕೆಳಗಡೆ ಕೂತ್ಕೋಬೇಡಿ ಅಂತ ಹೇಳೋರು. ಅದರಲ್ಲೂ ನಿಮ್ಗೆ ಯಾವಾಗಲೂ ಹೇಳೋರು ಅಂತ ಹೇಳಿದ್ರೆ, ಹುಣಸೆ ಮರದ ಕೆಳಗಡೆ ಕೂತ್ಕೋಬೇಡಿ, ಅಲ್ಲಿ ದೆವ್ವ ಇರುತ್ತೆ, ರಾತ್ರಿ ಹೊತ್ತು ಹುಣಸೆ ಮರದ ಕೆಳಗಡೆ ಕೂತ್ಕೋಬೇಡಿ, ದೆವ್ವ ಇರುತ್ತೆ ಅಂತ ಹೇಳಿದ್ರೆ, ಆ ದೆವ್ವ ಮತ್ತು ಪಿಶಾಚಿ ಏನು ಅಂತಿರಲಿಲ್ಲ. ಅವ್ರು ಏನಂತ ಹೇಳಿದ್ರೆ, ಭಯ ಹುಟ್ಟಿಸಿದ್ರೆ ಮಾತ್ರ ಜನಗಳು ಆ ಕಡೆ ಹೋಗಲ್ಲ ಅಂದರೆ, ಯಾಕೆಂದರೆ ಬೇರೆ ಉಳಿದೆಲ್ಲ ಮರಗಳಿಗಿನ್ನ ಹುಣಸೆ ಮರ ಇದೆಯಲ್ಲ ಅದು ಸಂಜೆ ಹೊತ್ತು ಜಾಸ್ತಿ ಇಂಗಾಲ ಡೈಆಕ್ಸೈಡ್ನ ಬಿಡುಗಡೆ ಮಾಡುತ್ತೆ, ಹಾಗಾಗಿ ಅಲ್ಲಿ ಹೋಗಬೇಡಿ ಅಂತ ಹೇಳ್ತು. ಆದರೆ ಒಂದೇ ಒಂದು ಮರ ವರ್ಷದ 365 ದಿನಗಳ ಕಾಲ 24 ಗಂಟೆಗಳ ಕಾಲ ನಿರಂತರವಾಗಿ ಆಮ್ಲಜನಕನ ಉತ್ಪತ್ತಿ ಮಾಡುತ್ತೆ ಅಂದರೆ ಅದು ಒಂದೇ ಒಂದಂತ ಹೇಳಿದ್ರೆ ಅರಳಿ ಮರ. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂತ ಹೇಳಿದ್ರೆ, ಸಂಜೆ ತಮ್ಮ ಎಲ್ಲ ಕೆಲಸಗಳೆಲ್ಲ ಆದಮೇಲೆ ಬಂದು ಎಲ್ಲರೂ ಅಲ್ಲಿ ಅರಳಿಕಟ್ಟೆ ಸುತ್ತಮುತ್ತ ಕೂತ್ಕೊಂಡು ಅಲ್ಲಿ ಚರ್ಚೆ ನಡೆಸ್ತಾ ಇರೋರು. ಆ ರೀತಿ ಚರ್ಚೆ ನಡೆಸ್ತಾ ಇರಬೇಕಿದ್ರೆ ಅವರಿಗೆ ಗೊತ್ತಿಲ್ಲದವ್ರಿಗೆ ಶುದ್ಧವಾದ ಗಾಳಿನ ಸೇವಿಸ್ತಾ ಇದ್ದರು. ಹಾಗಾಗಿ ಶುದ್ಧ ಗಾಳಿನ ಸೇವಿಸ್ತಾ ಇದ್ದರಿಂದನೇ ಹಿಂದಿನ ಕಾಲದವರ ಆಯುಷ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 100 ವರ್ಷ 120 ವರ್ಷ ಇರ್ತಿದ್ರು. ಅದಕ್ಕೋಸ್ಕರ ಶ್ಲೋಕನೇ ಇದೆಯಲ್ಲ, ಯಾರಿಗಾದ್ರೂ ನಿಮಗೆ ಆಶೀರ್ವಾದ ಮಾಡಬೇಕಿದ್ರೆ, ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೈ ಪ್ರತಿಷ್ಠತಿ ದೀರ್ಘಮಾಯುಹು ಅಂತ ಹೇಳ್ತಾರೆ. ಅಂದರೆ ಅವಾಗ ಸಾಧಾರಣವಾಗಿ ಅವತ್ತು ಬದುಕ್ತಾ ಇದ್ದಿದ್ದೆ 100 ವರ್ಷ ಆಯಿತು, ಹಾಗಾಗಿ 100 ವರ್ಷ ಇರಪ್ಪ ಅಂತ ಹೇಳ್ತಾ ಇದ್ರು. ಇವತ್ತೆಲ್ಲ ಏನಾಗೋಗಿದೆ ಅಂತ ಹೇಳಿದ್ರೆ,
ನಾವು 30ರಿಂದ 40 ವರ್ಷದೊಳಗೇ ಬಿ ಪಿ ಶುಗರ್ ಬಂದಿರುತ್ತೆ, ಅದನ್ನು 50 ಇದ್ರೇ ಅದು ಸಾಕಪ್ಪ ಅಂತ ಹೇಳಿದ್ರೆ 50ರ ಮೇಲೇನಿದ್ರೆ ಬೋನಸ್ ಅಂತ ಆಗ್ತಿದೆ. ಯಾಕೆಂದರೆ ನಾವು ಮನೆ ಒಳಗಿಂದ ಹೊರಗಡೆ ಹೋಗ್ತಾ ಇಲ್ಲ, ಇನ್ನು ಗಿಡ ಮರದ ಕೆಳಗಡೆ ಕೂತ್ಕೊಳ್ಳಿದ್ದೀವಿ, ಮನೆ ಒಳಗೆ ಕೂತ್ಕೊಳ್ತಿದ್ದೀವಿ, ಆ ಎ ಸಿಗಳಲ್ಲಿ ಕೂತ್ಕೊಳ್ತಿದ್ದೀವಿ. ಸೊ ಹಾಗಾಗಿ ಮತ್ತೆ ನಾವು ಸೋಮಾರಿತನ ಮಾಡ್ತಿದ್ದೀವಿ. ಅವತ್ತಿನ ದಿವಸ ಏನು ಮಾಡ್ತಿದ್ದು ಅಂತ ಹೇಳಿದ್ರೆ ಇಡೀ ದಿವಸ ಹೊಲಗಳಲ್ಲಿ ಒಳ್ಳೆ ಮೈ ಬಗ್ಸಿ ಕೆಲಸ ಮಾಡ್ತಾಯಿದ್ರು, ಒಳ್ಳೆ ಕೆಲಸ ಮಾಡೋದ್ಮೇಲೆ ತಕ್ಕನಾದಂಥ ಒಳ್ಳೆಯ ಆಹಾರಗಳನ್ನು ತಿಂತಾಯಿದ್ರು, ಸಾವಯವವಾಗಿ ಬೆಳೆದಂಥ ಆಹಾರ ತಿಂತಾಯಿದ್ರು. ಈಗಿಂತ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಸಿರುವಂಥ ಆಹಾರ ತಿಂತಿರಲಿಲ್ಲ, ಸಾವಯವವಾಗಿ ಬೆಳೆಸಿರುವಂಥ ಆಹಾರ ತಿಂತಾಯಿದ್ರು. ಅದಾದಮೇಲೆ ಎಷ್ಟು ಆಹಾರ ತಿಂತಿದ್ರು ಅದಕ್ಕೋಸ್ಕರ ತಕ್ಕನಾಗಿ ಒಂದು ಶರೀರನ ಬಗ್ಗಿಸ್ತಾ ಇದ್ರು. ಎಲ್ಲ ಆದಮೇಲೆ ಕೊನೆಗೆ ಅರಳಿಕಟ್ಟೆ ಹತ್ರ ಕೂತ್ಕೊಂಡು ಒಳ್ಳೆಯ ಗಾಳಿನ ತಗೋತಾ ಇದ್ರು. ಸೊ ಹೀಗಾಗಿ ತುಂಬ ದಿವಸಗಳಿತಿದ್ರು. ನೋಡಿ, ಹಬ್ಬದ ಅಲ್ಲದಲ್ಲೇ ನಮ್ಮ ಹಿಂದಿನ ರೀತಿ ರಿವಾಜುಗಳು, ನಮ್ಮ ಹಿಂದಿನ ಸಾಂಪ್ರದಾಯಿಕವಾದ ಆದ ಆಚರಣೆಗಳು ಎಷ್ಟು ಚೆನ್ನಾಗಿತ್ತು ಅಂತ, ಆರೋಗ್ಯಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ. ಆ ಸಮಯದಲ್ಲಿ ಅಂತ ಹೇಳಿದ್ನಲ್ಲ, ಗೋಧೂಳಿ ಸಮಯದಲ್ಲಿ ಅಲ್ಲಿ ಪುರೋಹಿತರು ಬಂದು ಅಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡ್ಮೇಲೆ ಆ ಊರಿನ ಹಿರಿಯರು ಮತ್ತು ಆ ಊರಿನ ಎಲ್ಲ ರೈತಾಪಿಗಳು ಹೊರಗಡೆಲ್ಲ ಮುಂದೆ ಕೂತ್ಕೊಳ್ತಾರೆ. ಮುಂದೆ ಕೂತ್ಕೊಂಡಾಗ ಪಂಚಾಂಗ ಶ್ರವಣ ಮಾಡ್ತಾರೆ. ಮನೆಯಲ್ಲಿ ಮಾಡೋ ಪಂಚಾಂಗ ಶ್ರವಣದಲ್ಲಿ ರಾಶಿಗಳ ಬಗ್ಗೆ ಮಾತಾಡಿ ಅವ್ರವ್ರಿಗೆ ಅಂತ ಹೇಳಿದ್ರೆ, ಇಲ್ಲಿ ಅಶ್ವತ್ಥ ಕಟ್ಟೆ ಕೆಳಗಡೆ ಕೂತ್ಕೊಂಡು ಅರಳಿ ಮರದ ಕೆಳಗಡೆ ಕೂತ್ಕೊಂಡ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಅವತ್ತಿನ ದಿವಸ ಮಳೆ ಬೆಳೆ ಅಂದರೆ ಆ ಇಡೀ ವರ್ಷದ ಮಳೆ ಬೆಳೆ ಬಗ್ಗೆ ಹೇಳ್ತಾರೆ. ಅಂದರೆ ಪ್ರತಿ ಸತಿನೂ ಹವಾಮಾನದಲ್ಲೂ ಸಹ ಮಳೆ ಬೆಳೆಗಳು ಬೇರೆ ಬೇರೆ ಥರ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ ಯಾವ್ಯಾವ ರೀತಿ ಬರುತ್ತೆ, ಅಂದರೆ ಈ ವರ್ಷ ಮಳೆ ಚೆನ್ನಾಗಿದೆಯಾ ಅಥವಾ ಈ ವರ್ಷ ಮಳೆ ಚೆನ್ನಾಗಿಲ್ವಾ, ಅಥವಾ ಮಳೆ ಬಂದ್ರೂ ಯಾವ್ಯಾವ ತಿಂಗಳಲ್ಲಿ ಬರುತ್ತೆ ಅಂತ ನೋಡಿಕೊಂಡಾಗ ಆಗೇನು ಮಾಡ್ತಾನೆ ಅಂದರೆ ರೈತ ಅದಕ್ಕೆ ತಕ್ಕನಾದ ಬೆಳೆ ಬೆಳೀತಾನೆ. ಇವಾಗ ಯಾವಾಗಲೂ ಒಂದು ತುಂಬ ಮಳೆ ಬರುತ್ತೆ ಅಂತ ಹೇಳಿದ್ರೆ, ಆ ತುಂಬ ಮಳೆ ಬಂದಾಗ ಅದನ್ನು ತಡ್ಕೊಳ್ಳುವಂಥದ್ದು ಯಾವುದಿದೆ, ಭತ್ತ ತಡ್ಕೊಳ್ಳುತ್ತೆ ಅಥವಾ ಕಬ್ಬು ತಡ್ಕೊಳ್ಳುತ್ತೆ. ಆ ಕಬ್ಬು ಹಾಕ್ತಾನೆ, ಆವಾಗ ಒಳ್ಳೆ ಫಸಲು ಬರುತ್ತೆ. ಅದೇ ಈ ವರ್ಷ ಮಳೆನೇ ಇಲ್ಲಪ್ಪ, ಈ ವರ್ಷ ಮಳೆ ಕಡಿಮೆ ಅಂದ ತಕ್ಷಣ ಏನು ಮಾಡ್ತಾನೆ ಅಂದರೆ, ಎಲ್ಲೋ ಹೋಗಿ ಮಳೆ ಕಡಿಮೆ ಬೇಕಂದ್ರೆ ಸಿರಿಧಾನ್ಯಗಳು ಬೆಳಿತಾನೆ, ಇಲ್ಲ ಹೂಗಳನ್ನ ಬೆಳಿತಾನೆ, ಇಲ್ಲ ರಾಗಿ ಬೆಳಿತಾನೆ. ಸೊ ಇಲ್ಲ ಮಳೆ ಕಡಿಮೆ ಆದ ಥರದ ಬೆಳೆಗಳನ್ನ ಬೆಳ್ಕೊಳ್ತಾನೆ. ಮತ್ತು ಯಾವ್ಯಾವ ತಿಂಗಳಲ್ಲಿ ಮಳೆ ಬರುತ್ತೆ, ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಕ್ಕೆ ಒಂದು ಬೆಳೆ ಬೆಳಿಬೋದು, ಅಥವಾ 2 ಬೆಳೆ ಬೆಳಿಬೋದು, ಅಥವಾ 3 ಬೆಳೆ ಬೆಳಿಬೋದು ಅಂತ ಇದೆಲ್ಲ ಯೋಚನೆ ಮಾಡ್ಕೊಳ್ತಾನೆ. ಸೊ ಮಳೆ ಯಾವಾಗ ಬರುತ್ತೋ ಆವಾಗ ತನ್ನ ಇದರಲ್ಲಿ ಕೆರೆಗಳಲ್ಲಿ ನೀರನ್ನ ಕಟ್ಕೊಳ್ಳೋದು ಅಥವಾ ಹಿಡ್ಕೊಂತಾರೆ. ಈ ರೀತಿಯಾಗಿ ಒಂದು ಫೋರ್ಕಾಸ್ಟಿಂಗ್ ಇದೆಯಲ್ಲ, ಆ ಫೋರ್ಕಾಸ್ಟಿಂಗ್ ಮಾಡುವಂಥ ಒಳ್ಳೆಯ ಸಂಪ್ರದಾಯ ನಮ್ಮ ಯುಗಾದಿ ಹಬ್ಬದಲ್ಲಿತ್ತು. ನೋಡಿ, ಒಂದು ಯುಗಾದಿ ಹಬ್ಬ ಎಷ್ಟು ಚೆನ್ನಾಗಿ ನಾವು ಇದೆ ಅಂದರೆ ಯುಗಾದಿ ನಮ್ಮ ಖಗೋಳಶಾಸ್ತ್ರವಾಗಲಿ, ಸೌರಮಾನ ಚಂದ್ರಮಾನ ಖಗೋಳಶಾಸ್ತ್ರಕ್ಕೆ ಬಂತು ಅಂತ ಹೇಳಿದ್ರೆ, ನಾವು ಇಲ್ಲಿ ಇನ್ನು ವೈಜ್ಞಾನಿಕವಾಗಿ ನೋಡಿದ್ವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನೋಡಿದ್ವಿ, ನಮ್ಮ ತೋರಣಗಳಿಂದ ನೋಡಿದ್ವಿ. ಇನ್ನು ಅರಳಿ ಮರದ ಕಡೆ ಕೂತ್ಕೊಂಡು ನೋಡಿದಾಗ, ಅಲ್ಲಿ ಕೂತ್ಕೊಂಡು ಮಾಡಿದಾಗ ನಮ್ಮ ಕಾರ್ಪೊರೇಟ್ ಲೈಫ್ ಸ್ಟೈಲಲ್ಲಿ ನಾವೇನು ಆಯವ್ಯಯ ಮಂಡಿಸ್ತೀವಲ್ಲ ಆ ರೀತಿ ಯೋಚನೆ ಮಾಡಿದ್ರೆ, ಒಂದು ಹಬ್ಬನ ಈಗ ನಾವೇನು ಮಾಡ್ತೀವಿ, ನಾವು ಈಗಿನ ಕಾಲದವ್ರು ನಾವೇ ಬುದ್ಧಿವಂತರು ಅಂತ ಹೇಳ್ಕೊಳ್ತೀವಿ. ಆದರೆ ನಮ್ಮ ಪೂರ್ವಜರು, ನಮ್ಮ ಸನಾತನ ಧರ್ಮದ ಪೂರ್ವಜರು ನಮಗಿನ್ನ ಎಷ್ಟೋ ಕಡೆ ತುಂಬ ಚೆನ್ನಾಗಿದ್ರು ಅಂತ ಈ ಯುಗಾದಿ ಹಬ್ಬದಲ್ಲಿ ತಿಳ್ಕೊಬೋದು. ಈ ರೀತಿಯಾದ ಇಡೀ ಒಂದು ದಿವಸ ಯುಗಾದಿ ಹಬ್ಬ ಆಚರಣೆ ಮಾಡಿದ್ರೆ, ಮಾರನೇ ದಿವಸ ಹಬ್ಬ ಇದೆಯಲ್ಲ ಅದನ್ನು ವರ್ಷ ತೊಡಕು ಅಂತ ಹೇಳ್ತಾರೆ. ಅದಂತ ಹೇಳಿದ್ರೆ ವರ್ಷ ತೊಡಕು ಅಂತ ಹೇಳಿದ್ರೆ, ಇಡೀ ಒಂದು ವರ್ಷ ಆರಾಮಾಗಿ ಸುಮ್ಮನೆ ಮುಂದೆ ಹಬ್ಬ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ, ಮಾರನೇ ದಿವಸದಲ್ಲೇ ಕೆಲಸ ಶುರು ಮಾಡಬೇಕು. ಅದು ತೊಡಗು ಅಂತ ಇದ್ದಂದರೆ, ವರ್ಷ ಆದಮೇಲೆ ತೊಡಗು ಅಂದರೆ ಕೆಲಸ ಮಾಡೋದ್ರಲ್ಲಿ ತೊಡಗು ಅಂತಿದ್ದು, ಅದು ಆಡಬಾತಲ್ಲಿ ವರ್ಷ ತೊಡಕು ಆಗಿದೆ, ವರ್ಷ ತೊಡಕು ಅಂತ ಆಗೋಗಿದೆ. ಅವತ್ತೇನೆಂದರೆ, ನೀವು ಯಾವುದೇ ಹಳ್ಳಿಗಳಲ್ಲಿ ನೋಡಿ ಅಥವಾ ವ್ಯವಸಾಯಗಳು ನೋಡಿ, ಆ ಯುಗಾದಿ ಹಬ್ಬದ ಮಾರನೇ ದಿವಸ ಏನೇ ಇದ್ರೂ ಒಂದು ಸ್ವಲ್ಪ ಆದ್ರೂ ಆರಂಭ ಮಾಡ್ತಾರೆ. ಆರಂಭ ಅಂತ ಹೇಳಿದ್ರೆ ಕೃಷಿ ಚಟುವಟಿಕೆಗಳನ್ನು, ಸ್ವಲ್ಪ ಆದರೂ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ. ಅಂದರೆ ಆ ಇಡೀ ಮೊದಲನೇ ದಿವಸ, ಹಬ್ಬದ ಮಾರನೇ ದಿವಸ ಮೊದಲನೇ ದಿವಸ ಏನು ಮಾಡ್ತಾರೋ ಆ ಇಡೀ ವರ್ಷ ಪೂರ್ತಿ ಅದೇ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ಭಾವನೆ ಅಥವಾ ಒಂದು ನಂಬಿಕೆ ಇರೋದ್ರಿಂದ, ಅವತ್ತಿನ ದಿವಸ ಎಲ್ಲ ಕೆಲಸಗಳ ಮಧ್ಯಾಹ್ನ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ರೀತಿ ಒಳ್ಳೊಳ್ಳೆ ಕೆಲಸ ಅಂದಾಗ ಸಾಧಾರಣವಾಗಿ ನಾವು ಹೇಳಿದ್ರೆ, ಹಿಂದಿನ ದಿವಸ ಮಾತ್ರ ನಾವು ಇದು ತಿಂದಿರ್ತೀವಿ, ಬೇವು ಬೆಲ್ಲ ತಿಂದಿರ್ತೀವಿ, ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರಬೇಕು ಅಂತಿರ್ತೀವಿ. ಆದರೂ ಮನುಷ್ಯ ಸ್ವಲ್ಪ ದುರಾಸೆ ಅವನಿಗೆ, ಅಂದರೆ ತನಗೆ ಯಾವಾಗಲೂ ನನಗೆ ಹಣನೇ ಇರಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಬೇರೆ ಯಾವುದೇ ಹಬ್ಬದಲ್ಲಿ ಇಲ್ಲದೇ ಇರೋದು ಮತ್ತು ಯಾವುದೇ ಧಾರ್ಮಿಕವಾಗಿ ಆಚರಣೆ ಇಲ್ಲದೇ ಇದ್ದರೂ ಒಂದು ರೂಢಿಲಿ ತೊಗೊಂಬಂದಿರು ಅಂತ ಹೇಳಿದ್ರೆ, ಯುಗಾದಿ ಹಬ್ಬ ಮತ್ತು ವರ್ಷದೆರಡು ದಿವಸ ಒಂದು ಜೂಜಾಡೋ ಅಂಥದ್ದು ಒಂದು ಪದ್ಧತಿನ ನಮ್ಮ ಹಿಂದಿನ ಕಾಲದಲ್ಲಿ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಅಂದರೆ ಅವತ್ತಿನ ದಿವಸ ಜೂಜಾಡ್ತರದಲ್ಲಿ ಹಣ ಬಂತು ಅಂತ ಹೇಳಿದ್ರೆ ತನ್ನ ಯಾವಾಗಲೂ ಹಣ ಇರುತ್ತೆ ಅಂತ. ಮತ್ತು ಇನ್ನೂ ಒಂದು ಗಮನಿಸಿ, ಈ ಬೇರೆ ದಿವಸ ಹಬ್ಬ ದಿವಸಗಳಲ್ಲಿ ಬೈಯಲ್ಲ, ಅಥವಾ ಸಾಧಾರಣ ಬೈದ್ರೂ ಈ ಮೊದಲನೇ ದಿವಸ ಇರುತ್ತಲ್ಲ, ಅಂದರೆ ವರ್ಷದೊಡಕು ಇರುತ್ತಲ್ಲ, ವರ್ಷದೊಡಕು ಬೈಯೋದಿಲ್ಲ. ಯಾಕೆಂದರೆ ಅವತ್ತು ಬೈದರೆ ಇಡೀ ವರ್ಷ ಪೂರ್ತಿ ಬೈಬೇಕು ಅಂತಾರೆ, ಅಥವಾ ಅವತ್ತೇನಾದರೂ ಕೆಲಸ ಮಾಡಬೇಕಾದ್ರೆ ಜಾಗೃತಿಯಾಗಿ ಮಾಡ್ತಾರೆ. ಚೂರು ಕಟ್ಟಾಗ್ಬಿಟ್ರೆ, ಚೂರನ್ನು ಕತ್ತರಿಸ್ಕೊಂಡು ಹೋಗ್ಬಿಟ್ರೆ, ಅಥವಾ ಚೂರನ್ನು ಗಾಯ ಆಗ್ಬಿಟ್ರೆ ಈ ವರ್ಷ ಪೂರ್ತಿ ಗಾಯ ಆಗುತ್ತೆ. ಅಂದರೆ ಒಂದು ದಿವಸ ಇಡೀ ವರ್ಷ ಪೂರ್ತಿ ಒಳ್ಳೆ ಎಚ್ಚರಿಕೆಯಿಂದ ಇರುವಂಥ ನೋಡ್ಕೊಂಡು ಹೋಗ್ತಾ, ಅಂದರೆ ಆ ಎಚ್ಚರಿಕೆ ಇದ್ದರೆ ಮುಂದಿನ ಒಂದು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತ. ಮತ್ತು ಹಿಂದಿನ ದಿವಸ ನಾನು ಹೇಳಿದ್ವಿ, ಯುಗಾದಿ ದಿವಸ ನಾವು ಒಬ್ಬಟ್ಟು ಅಂತ ಹೇಳಿದ್ವಿ, ಒಬ್ಬಟ್ಟು ಸಿಹಿ ನೋಡಿದ್ರೆ, ಮಾರನೇ ದಿವಸ ಅದಕ್ಕೆ ಖಾರ, ಅಂದರೆ ಯಾರು ಮಾಂಸಾಹಾರಿಗಳಿರ್ತಾರೋ ಅವರು ಮಾಂಸಾಹಾರನ ಅವತ್ತು ಸೇವನೆ ಮಾಡೋದಕ್ಕೆ ತುಂಬ ಬಹಳ ಇಷ್ಟಪಡ್ತಾರೆ.
ಅಂದರೆ ಇಡೀ ನೀವು ನೋಡಿದ್ರೆ ಎಲ್ಲೇ ನೋಡಿ ಅವತ್ತಿನ ದಿವಸ ಮಾಂಸಾಹಾರಕ್ಕೆ ಯುಗಾದಿ ಹಬ್ಬದ ದಿವಸ ಅದು ಸಿಹಿ ಊಟಕ್ಕೆ ಅದು ಪ್ರಖ್ಯಾತವಾಗಿದ್ದರೆ ಮಾರನೇ ದಿವಸ ವರ್ಷ ತಡಕು ಇದೆಯಲ್ಲ, ವರ್ಷ ತಡಕೋದ್ರಿಂದ ಮಾಂಸಾಹಾರಕ್ಕೆ ಪ್ರಖ್ಯಾತವಾಗಿದೆ. ಅವತ್ತಿನ ದಿವಸ ಯಾರೇ ಮಾಂಸಾಹಾರಿಗಳ ಮನೆಯಲ್ಲಿ ಮಾಂಸಾಹಾರ ಇರುತ್ತೆ. ಹಾಗಾಗಿ ನೋಡಿ ಯುಗಾದಿ ಅಂದ ತಕ್ಷಣ ಎಲ್ಲ ಒಂದು ಹಬ್ಬ ಅಂತ ಹೇಳಿದ್ರೆ ಯುಗಾದಿ ಅಂದರೆ ಒಂದೇ ರಜಾ ಹಾಕಲ್ಲ, ಒಂದು ಯುಗಾದಿಗೊಂದು ಸಿಹಿ ಅಂತಾರೆ, ಮಾರನೇ ದಿವಸ. ಹಾಗಾಗಿ ಮಾಂಸಾಹಾರಿಗಳಿಗೆ ನೀವು ಎಷ್ಟೇ ಲಕ್ಷ ಕೊಡ್ತೀನಿ ಅಂಥೇಳಿ ಅವರು ಯುಗಾದಿ ಮಾರನೇ ದಿವಸ ವರ್ಷ ತೊಡಕು ದಿವಸ ಎಲ್ಲೂ ಬರೋದಿಲ್ಲ. ಆ ಒಂದು ಸತಿ ವರ್ಷ ತೊಡಕು ದಿವಸ ಮಾಂಸಾಹಾರ ತಿಂದರೆ ಇಡೀ ಪೂರ್ತಿ ವರ್ಷ ಮಾಂಸ ತಿನ್ಬೋದು ಅನ್ನೋ ಒಂದು ನಂಬಿಕೆಯರಿಂದ ಮಾಂಸಾಹಾರ ಸೇವ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹಬ್ಬ. ಹಾಗಾದರೆ ಬರೀ ಹಬ್ಬನೇ ಆಶೆ ಮಾಡ್ಕೊಂಡ್ರೆ ಸಾಕ? ವರ್ಷಕ್ಕೊಂದು ಸತಿ ಹಬ್ಬ ಮಾಡ್ಬಿಟ್ಟು ಯುಗಾದಿ ದಿವಸ ಅಥವಾ ಮಾರನೇ ದಿವಸ ಆಚರಣೆ ಮಾಡಿಬಿಟ್ಟು ಇನ್ನು ಸುಮ್ಮನೆ ಇನ್ನು 365 ಸಲ ಒಂದು 2 ದಿವಸ ಮಾಡಿಬಿಟ್ಟು ಇನ್ನು ಮಿಕ್ಕಿದೆಲ್ಲ ಆರಾಮಾಗಿರ್ಬೋದಾ ಅಂದರೆ ಇಲ್ಲ, ಹಾಗೆ ಮಾಡಬಾರ್ದು. ಅಂದರೆ ನಾನು ಹೇಳಿದ್ವಲ್ಲ, ಇಲ್ಲಿ ನಮ್ಮವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ವರ್ಷದ ಆಚರಣೆ ಯಾವಾಗಲೂ ನಿರಂತರವಾಗಿರಬೇಕು. ಏನೇ ಒಂದು ಅಭ್ಯಾಸ ಅಂದರೆ ಸತತವಾಗಿ 21 ದಿನಗಳ ಕಾಲ ಅದನ್ನು ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಅದು ನಮಗೆ ಹೆಬಿಚುಯಲ್ ಆಗಿಬಿಡುತ್ತೆ. ಅಂದರೆ ನಮ್ಗೆ ಹವ್ಯಾಸವಾಗಿ ಶುರು ಮಾಡಿದ್ರೆ ಅಭ್ಯಾಸ ಆಗೋಗ್ಬಿಡುತ್ತೆ. ಅಂತಂದರೆ ಒಂದು ಒಳ್ಳೆಯ ಗುಣಗಳನ್ನು ಒಂದು ಒಳ್ಳೆಯ ರೀತಿಯ ಯಾವಾಗಲೂ ಮಾಡ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ನೋಡಿ, ನೀವು ಯುಗಾದಿ ಹಬ್ಬದಲ್ಲಿ ನೀವು ಇನ್ನೊಂದು ಗಮನಿಸಿ, ಯುಗಾದಿ ಹಬ್ಬದಲ್ಲಿ ಮನೆ ಮುಂದೆ ದೊಡ್ಡದಾದ ರಂಗೋಲಿಗಳು ಹಾಕ್ತಾರೆ. ಯಾಕೆ ರಂಗೋಲಿಗಳು ಹಾಕ್ತಾರೆ ಅಂತ ಹೇಳಿದ್ರೆ ರಂಗೋಲಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ರಂಗ ನೀವಲಿ ಅನ್ನೋದನ್ನ ರಂಗೋಲಿ ಅಂತಾರೆ. ಅಂದರೆ ಭಗವಂತನ ನಾವು ಒಲಿಸ್ಕೊಳ್ಬೇಕಿದ್ರೆ ಯಾವ ಪದಿಯಾಗಿ ಒಲಿಸ್ಕೋಬೇಕು ಅಂದರೆ ಮನೆ ಮುಂದೆ ದೊಡ್ಡ ರಂಗೋಲಿ ಹಾಕಿದಾಗ ಅದು ಮೇಲ್ಗಡೆ ದೇವ್ರು ನೋಡ್ತಾ ಇರ್ತಾರಂತೆ, ಅದು ಬಂದು ಇವ್ರ ಮೇಲೆ ಚೆನ್ನಾಗಿದೆ ರಂಗೋಲಿ ಹಾಕಿದ್ದಾರೆ ಅಂತ ಬರ್ತಾನೆ ಅಂತ ಒಂದು ಇದ್ದರೆ, ಮತ್ತು ರಂಗೋಲಿ ಹಿಡೋಯಿಂದ ಎಷ್ಟು ಚೆನ್ನಾಗಿರೋ ವೈಜ್ಞಾನಿಕ ಕಾರಣಗಳಿದೆ ಅಂತ ಹೇಳಿದ್ರೆ 2 ಕಾರಣಗಳು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಮೊದಲನೇದೇನಂತ ಹೇಳಿದ್ರೆ, ಈಗಿನ ಥರ ರಂಗೋಲಿ ಅಂತ ಹೇಳಿದ್ರೆ ನಾವು ಈಗೆಲ್ಲ ನಾವು ಒಂದು ಕಲ್ಲಿನ ಪುಡಿಲಿ ಹಾಕ್ತೀವಿ ಅಥವಾ ಇಲ್ಲಿ ಮಣ್ಣಿನಲ್ಲಿ ಅಂದರೆ ಸುದ್ದೆ ಅಥವಾ ಮಣ್ಣಲ್ಲಿ ಹಾಕ್ತೀವಿ. ಆದರೆ ಆವಾಗಿನ ಕಾಲದಲ್ಲಿ ಯಾರೋ ಒಂದು ಮಣ್ಣಿನ ಕಲ್ಲು ಅಥವಾ ಈ ಥರ ರಂಗೋಲಿ ಪುಡಿಲಿ ಹಾಕ್ತಿರ್ಲಿಲ್ಲ. ಅವತ್ತೆಲ್ಲ ಹಾಕ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಲ್ಲಿ ಹಾಕೋರು ರಂಗೋಲಿನ. ಆ ರೀತಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದಾಗ ಏನಂದರೆ ಅದು ಕ್ರಿಮಿಕೀಟಗಳಿರುತ್ತಲ್ಲ, ಅದು ಮನೆಯೊಳಗೆ ಬರೋದಲ್ಲೇ ನಮ್ಮ ಮನುಷ್ಯ ಮಾತ್ರ ದುರಾಸೆಯವನು. ಪ್ರಾಣಿಗಳಿಗೆ ಏನಂತ ಹೇಳಿದ್ರೆ ಪ್ರಾಣಿ ಪಶುಗಳಲ್ಲಿ ಅಲ್ಲೇ ಸಿಕ್ಬಿಡ್ತು ಅಂದರೆ ಅದು ಅಲ್ಲೇ ತಿನ್ಕೊಂಡು ಅಲ್ಲೇ ಬಂದ್ಬಿಡುತ್ತೆ, ಒಳಗಡೆ ಬರೋದಿಲ್ಲ. ಸೊ ಹಾಗಾಗಿ ರಂಗೋಲಿ ಹಿಂದೆ ಅಕ್ಕಿ ಹಿಟ್ಟಿರುತ್ತಲ್ಲ, ಅಕ್ಕಿ ಹಿಟ್ಟು ತಿನ್ಕೊಂಡು ಅಲ್ಲೇ ಕ್ರಿಮಿಕೀಟಗಳಲ್ಲಿ ಅಲ್ಲೇ ಉಳ್ಕೊಂಡ್ಬಿಡ್ತಾ ಇತ್ತು. ಹಾಗಾಗಿ ಅದು ಬರ್ತಾ ಇರಲಿಲ್ಲ, ಅಲ್ಲೇ ಉಳ್ಕೊಳ್ತಾ ಇತ್ತು. ಮತ್ತು ಇನ್ನೊಂದು ಈ ತೋರಣದ ಬಗ್ಗೆ ಹೇಳಬೇಕಿದ್ರೆ ಇನ್ನೊಂದು ಸೂಕ್ಷ್ಮತೆಯನ್ನು ಮರ್ತುಬಿಟ್ಟೆ. ಈಗ ಹೇಳ್ತಾ ಇದ್ದೀನಿ ನೋಡಿ, ಈ ತೋರಣ ಕಟ್ತೀವಲ್ಲ, ಆ ತೋರಣ ಕಟ್ಟಿದಾಗ ನೀವು ನೋಡಿ, ಅದು ತೋರಣಗಳನ್ನ ಒಣಗದ ಮೇಲೆ ಆ ತೋರಣದ ತುದಿಗಳಿಂದ ಸಣ್ಣದಾದ ಕ್ರಿಮಿಕೀಟಗಳು ಕೂತ್ಕೊಂಡಿರುತ್ತೆ. ಅಂದರೆ ಮಾವಿನ ಎಲೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ತೋರಣದಲ್ಲಿ ಒಳಗಡೆ ಬರುತ್ತೆ ಕ್ರಿಮಿಕೀಟಗಳು ಬರುತ್ತಲ್ಲ, ಆ ಕ್ರಿಮಿಕೀಟಗಳನ್ನ ತಡೆದು ಒಳ್ಳೆ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಒಳಕ್ಕೆ ಬರೋದಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಒಂದು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡಿ ಅದರಿಂದ ಒಳ್ಳೆ ಆಮ್ಲಜನಕ ಕೊಡುತ್ತೆ. ಆಮೇಲೆ ಬೇವಿನ ಸೊಪ್ಪು ಹಾಕಿದ್ರಿಂದ ಆರೋಗ್ಯಕರವಾದ ಸಿಗುತ್ತೆ. ಮತ್ತು ತೋರಣಗಳನ್ನು ಕಟ್ಟಿದ್ನ ತೋರಣದಲ್ಲಿ ಸಣ್ಣ ಕ್ರಿಮಿಕೀಟಗಳು ಕಿಟ್ಕೊಂಡು ಒಳಗೆ ಬರುತ್ತೆ. ಮತ್ತು ರಂಗೋಲಿ ಹಾಕೋದ್ರಿಂದ ಆ ರಂಗೋಲಿ ತಿಂದಂಥ ಪಕ್ಷಿಗಳು ಅವೆಲ್ಲನೂ ಅಲ್ಲೇ ಉಳ್ಕೊಳ್ಳುತ್ತೆ, ಒಳಗೆ ಬರೋದಿಲ್ಲ. ಮತ್ತು ಇನ್ನೂ ಒಂದು ನಿಮಗೆ ಆಶ್ಚರ್ಯ ಆಗುತ್ತೆ ಅಂದರೆ, ಹಿಂದಿನ ಕಾಲದಲ್ಲಿ ನಾವೇನಂದರೆ ಈಗಿನ ಕಾಲದಲ್ಲಿ CCTV ಇಡ್ತೀವಲ್ಲ, ಮನೆಗೆ ಯಾರು ಬಂದು ಹೋದರು ಅನ್ನೋದು ಗೊತ್ತಾಗಬೇಕು ಅಂದರೆ CCTV ಇಡ್ತೀವಲ್ಲ, ಅದೇ ರೀತಿಯ CCTV ಖಾದ್ಯನ ರಂಗೋಲಿ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಮನೆ ಅಂತ ಹೇಳಿದ್ರೆ ಎಲ್ಲೋ ದೂರದಲ್ಲಿ ಒಂದೊಂದು ಮನೆಗಳು ಇರ್ತಿತ್ತು. ಆ ಕಾಡಿನ ಮಧ್ಯ ಮನೆಗಳು ಇರ್ತಿತ್ತು. ಆ ಕಾಡಿನ ಮಧ್ಯ ಮನೆಗಳು ಇರಬೇಕಿದ್ರೆ ಅಲ್ಲೆಲ್ಲೋ ಬರ್ತಾ ಇರಬೇಕಿದ್ರೆ ಹಿಂದಿನ ದಿವಸ ರಾತ್ರಿ ಏನು ಬಂದು ಹೋಗಿದೆ, ಯಾರು ಬಂದು ಹೋಗಿದ್ದಾರೆ, ಯಾವ ಪಕ್ಷಿ ಬಂದು ಹೋಗಿದೆ, ಯಾವ್ದು ಪ್ರಾಣಿಗಳು ಬಂದು ಹೋಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈ ರಂಗೋಲಿ ಇಟ್ಟಾಗ ಆ ರಂಗೋಲಿ ಮುಂದೆ ಎಲ್ಲದು ಯಾವುದೋ ಒಂದು ನಾಯಿಯೋ ಅಥವಾ ಯಾವುದೋ ಒಂದು ಕಾಡು ಪ್ರಾಣಿನೋ, ಯಾವುದೋ ಒಂದು ಸಿಂಹನೋ ಅಥವಾ ಯಾವುದೊಂದು ಹುಲಿನೋ, ಯಾವುದೊಂದು ಚಿರತೆ ಬಂದು ಹೋಗಿತ್ತು, ಅದು ಯಾವುದೊಂದು ತೋಳ ಬಂದು ಹೋಗಿದ್ರೆ ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡಿದಾಗ ಆ ರಂಗೋಲಿಯಲ್ಲಿ ಮೇದಂಥ ಫುಟ್ ಪ್ರಿಂಟ್ ಇರ್ತಿತ್ತಲ್ಲ, ಫುಟ್ ಪ್ರಿಂಟಲ್ಲಿ ಗೊತ್ತಾಗ್ತಿತ್ತು, ಓ ಇಂಥ ಪ್ರಾಣಿ ಬಂದು ಹೋಗಿದೆ, ಅದಕ್ಕೆ ಎಚ್ಚರ ವಹಿಸಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅಂದ್ಕೊಳ್ತೀವಿ ರಂಗೋಲಿ ಅಂತ ಹೇಳಿದ್ರೆ ಬರೀ ಅದು ಭಗವಂತನನ್ನು ಒಲಿಸ್ಕೊಳ್ಳೋದು ಅಂತ. ಅದು ಹಿಂದೆ ಒಂದು ಈ ರೀತಿಯಾದ ಸೂಕ್ಷ್ಮತೆ ಇತ್ತು. ಅದು ಅಷ್ಟೇ ಅಲ್ದಲ್ಲದೆ ರಂಗೋಲಿ ಅನ್ನೋದಿದೆಯಲ್ಲ, ಅದು ನಮ್ಮ ಮನೆಯ ಹೆಣ್ಣು ಮಕ್ಕಳ ಒಂದು ಕಲಾವಂತಿಕೆಯ ಪ್ರದರ್ಶನ ಅಂತ ಹೇಳಿದ್ರು ತಪ್ಪಾಗಲಾರದು. ಭಗವಂತನ ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಏನು ಸಾಧಾರಣವಾಗಿ ಬಂತ ನೋಡಿ, ಗಮನಿಸಿ ನೀವು ಎಲ್ಲರ ಮನೆಗಳಲ್ಲಿ ನೀವು ಅಕ್ಕಪಕ್ಕದಲ್ಲಿ ಒಂದು 100 ಮನೆ ಇದ್ದರೆ, ಯಾವುದೋ ಮನೆಗಳಿದ್ರೆ ಎಲ್ಲರ ಮನೇಲಿ ಒಂದೇ ರೀತಿಯ ರಂಗೋಲಿ ಹಾಕಿರೋದಿಲ್ಲ. ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿಯಾದ ರಂಗೋಲಿ ಹಾಕಿರ್ತಾರೆ ಅಂತ ಹೇಳಿದ್ರೆ ಭಗವಂತನ ಒಲಿಸ್ಕೊಳ್ಳೋಕ್ಕೋಸ್ಕರ ತಮ್ಮಲ್ಲಿರೋ ಇಡೀ ಕಲಾವಂತಿಕೆನೆಲ್ಲ ಪ್ರದರ್ಶನ ಮಾಡ್ತಿರ್ತಾರೆ. ಇನ್ನು ಹಬ್ಬಗಳಲ್ಲಿ ಮನೆಯನ್ನು ಸಾಧಾರಣವಾಗಿ ಮನೆ ಮುಂದೆ ಸಣ್ಣದ ಬಿಟ್ಟರೆ ಇಡೀ ದೊಡ್ಡದಾಗಿ ರಂಗೋಲಿ ಬಿಡೋದ್ರಿಂದ ಅವರು ತಮ್ಮ ಕಲೆಯನ್ನು ಪ್ರತಿಷ್ಠೆ ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ರಂಗೋಲಿ ಅನ್ನೋದು ನಮ್ಮ ಮನೆಯ ಶುಭ ಸಂಕೇತ.
ಯಾರೇ ಮನೆಯೊಳಗೆ ಹೋಗಬೇಕಿದ್ರೆ, ಹಿಂದೂಗಳ ಮನೆಗಳಿಗೆ ಹೋಗಬೇಕಿದ್ರೆ ಅಲ್ಲಿ ಹೋದಾಗ ಅವ್ರ ಮನೆ ಮೇಲೆ ಮೊದಲನೇ ದಿವಸ ಮನೇಲಿ ಯಾವ ರೀತಿ ಇದೆ ಅಂತ ಹೇಗೆ ಹೇಳ್ದಲ್ಲ, ಮನುಷ್ಯನ ಭಾವನಾತ್ಮಕ ಜೀವಿ ಅಂತ. ಅದೇ ಮನೆಯೊಳಗೆ ಏನಾಗಿದೆ, ಮನೆಯಲ್ಲಿ ಯಾವ ರೀತಿ ಇದ್ದಾರೆ, ಮನೆಯವ್ರು ಯಾವ ರೀತಿ ಇದ್ದಾರೆ ತಿಳ್ಕೊಳ್ಬೇಕಾದ್ರೆ ಮನೆ ಮುಂದೆ ರಂಗೋಲಿ ನೋಡಬೇಕಂತೆ. ಯಾರು ಮನೆ ಮುಂದೆ ಚೆನ್ನಾಗಿ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟಿರ್ತಾರೋ ಅವರು ನಿತ್ಯ ಕರ್ಮಗಳು ಚೆನ್ನಾಗಿ ಮಾಡ್ತಿರ್ತಾರೆ ಮತ್ತು ಅವ್ರ ಮನೇಲಿ ಪ್ರತಿ ದಿವಸ ಶುಭ ನಡೀತಾ ಇದೆ ಅಂತ. ಯಾರ ಮನೇಲಿ ರಂಗೋಲಿ ಇಲ್ವೋ ಅವ್ರ ಮನೇಲಿ ಶುಭ ಇಲ್ಲ, ಅಶುಭ ಅಂತ. ಹಾಗಾಗಿ ನೋಡಿ, ನಮ್ಮ ಮನೇಲಿ ಹಿಂದಿನ ಕಾಲದಲ್ಲಿ ಏನಂತ ಹೇಳಿದ್ರೆ, ಯಾರಾದರೂ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಯಾರಾದರೂ ಹೋಗ್ಬಿಟ್ಟಾಗ ಇಡೀ ಒಂದು ವರ್ಷ ಅವ್ರ ಮನೆ ಮುಂದೆ ರಂಗೋಲಿ ಇಡ್ತಿರ್ಲಿಲ್ಲ. ಆ ರಂಗೋಲಿ ಇಟ್ಟಿಲ್ಲದೆ ಇರುವಾಗ ನೋಡಿದಾಗ ಗಮನಿಸ್ಕೊಂಡು, ಇವ್ರ ಮನೇಲಿ ಅಶುಭ ನಡೆದಿದೆ ಅಂತ. ಸೊ ಇದು ಒಂದು ಕಾರಣ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ನಮ್ಮ ಪ್ರತಿಯೊಂದು ಆಚರಣೆ ವಿಚಾರಣೆಗಳಲ್ಲೂ ಒಂದೊಂದು ಒಳ್ಳೆಯ ವೈಜ್ಞಾನಿಕ ಕಾರಣಗಳಿದೆ. ಹಾಗಾಗಿ ಇದನ್ನೆಲ್ಲನೂ ಅರ್ಥ ಮಾಡಿಕೊಂಡು ನಾವು ಹಬ್ಬನ ಆಚರಣೆ ಮಾಡಿದ್ರೆ ಅದಕ್ಕೆ ಒಂದು ಅರ್ಥಪೂರ್ಣ ಆಚರಣೆ ಆಗುತ್ತೆ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವವಸು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.